ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ನಮ್ಮ ಜಿಲ್ಲೆಯಾದಂತ ಏನು ಲಕ್ಷ್ಮಿಯ ಒಂದು ಹಬ್ಬ ಏನು ಕಾರ್ಯನ ಮಾಡ್ತಾ ಇದ್ದಾರೆ, ನಮಗದರ ಬಗ್ಗೆ ಯಾವುದೇ ಏನು ಒಟ್ಟು ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಮಾಡ್ಲಿ, ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ, ಅವ್ರ ಒಂದು ಊರಿಗೆ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಆ ತರ ಒಂದು ಜಾತಿ ಮಹೋತ್ಸವ ಮಾಡಲಿ, ಲಕ್ಷ್ಮೀ ಪೂಜೆ ಮಾಡಲಿ, ಅದ್ರ ವಿರುದ್ಧ ನಾವಿಲ್ಲ. ಏಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಿಜಕ್ಕೂ ಅಂತ ಒಂದು ಜಾತ್ರೆಗಳಲ್ಲಿ ಏನು ಜಾಣಿ ಪೋತೆ ಹಾಗೂ ಏನು ಕುರಿಮರಿಗಳನ್ನ ಬಲಿ ಕೊಡ್ತಾರೆ, ಅದರ ವಿರುದ್ಧ ನಾವು ಹೋರಾಡುತ್ತೇವೆ ಎಂದು ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಲಾಯಿತು. ಏಕೆ ಹಾಲಿ ಶಾಸಕರಾಗಲಿ ಶಾಸಕರಾಗಲಿ ಇದರ ಬಗ್ಗೆ ಅವರಿಗೆ ಅರಿವಿಲ್ಲವೇನು? ಏಕೆ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಯವರು ಏಕೆ ಕಾಳಜಿ ವಹಿಸ್ತಾ ಇಲ್ಲ? ಏಕಂದ್ರೆ ಅಲ್ಲಿ ಇಂತ ಏನು ನಮ್ಮ ದಲಿತರ ಮೇಲೆ ಯಾವ ತರ ಹಿಂಗ ಅವರಿಗೆ ಎದುರುಗಡೆ ಕುಣಿಸ್ಬಿಟ್ಟು ಅವರು ನೋಡ್ತಾ ಇದ್ದಾರೆ. ಇದು ಜಾಣಿ ಪೋತೆ ಆಟವನ್ನು ನಿಲ್ಲಿಸಬೇಕು ಹಾಗೂ ಒಂದು ಕುರಿಮರಿಗಳನ್ನ ಬಲಿ ಕೊಡೋದನ್ನು ಬಿಡಬೇಕು. ನಾವು ಯಾವುದೇ ಜಾತಿ ಧರ್ಮದ ವಿರುದ್ಧವಿಲ್ಲ. ಒಂದು ವೇಳೆ ಇದೇ ತರಹದ ಒಂದು ವೇಳೆ ಮುಂದುವರೆದರೆ ನಾವು ರಸ್ತೆಗಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ದಲಿತ್ ಯೂನಿಟಿ ಮೂವ್ಮೆಂಟ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದ್ರೆ ರತ್ನಾಕರ್ ಅವರು, ವಿನೀತ್ ಗಿರಿ, ಪ್ರಕಾಶ್ ರಾವಣ್ ಹಾಗೆ ಗೌತಮ್ ದೊಡ್ಡಿ ಅವರು ಸಹ ಏನು ಮಾತಾಡಿದ್ದಾರೆ ಎಂಬುದನ್ನು ನಾವು ನಿಮಗೆ ತೋರಿಸ್ಕೊಂಡು ಬರ್ತೀವಿ, ಬನ್ನಿ. ಅವರ ಮೇಲೆ ಮಾಡುವ ಶೋಷಣೆಯಾಗಿದೆ. ಯಾವುದೇ ಒಂದು ಗ್ರಾಮದಲ್ಲಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಶೋಷಣೆ. ಇವತ್ತು ಏನು ಬೀದರ್ ಜಿಲ್ಲೆಯಲ್ಲಿ ಮೂಢಾಚಾರ್ಯ ಏನು ಇದು ಕಾರ್ಯ ಅಂತಕ್ಕಂಥ ಒಂದು ಲಕ್ಷ್ಮೀ ಪೂಜೆ ಕಾರ್ಯ ದೇವರ ಹೆಸರಲ್ಲಿ ಮಾಡ್ತಕ್ಕಂಥ ಅನಿಷ್ಟ ಪದ್ಧತಿ ವಿರುದ್ಧ ದಲಿತ್ ಯೂನಿಟಿ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಹಾರ್ದಿಕ ಸ್ವಾಗತ. ನಮ್ಮ ಜೊತೆ ದಲಿತ್ ಯೂನಿಟಿ ಮೂವ್ಮೆಂಟ್ ಸಂಸ್ಥಾಪಕರಾದ ವಿನೋದ್ ರತ್ನಾಕರ್ ಅನ್ನೋರಿದ್ದಾರೆ. ಅದೇ ರೀತಿ ರಾಜ್ಯ ಸಂಚಾಲಕರಾಗಿ ಗೌತಮ್ ದೊಡ್ಡೇರಿದ್ದಾರೆ. ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ವಿನೀತ್ ಗಿರಿ ಅಂತೇಳಿ ಅವರು ಕೂಡ ಭಾಗವಹಿಸಿದ್ದಾರೆ. ಇನ್ನೋರ್ವ ಸದಸ್ಯರು ಉತ್ತಮ್ ಕೆಂಪೆ ಅಂತ ಹೇಳಿದ್ದಾರೆ. ಇವತ್ತು ಮುಖ್ಯವಾಗಿ ಈ ಪತ್ರಿಕಾ ಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಡರ್ ಅಂತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕದು, ಅದು ಪರಿಸ್ಥಿತಿ ಇದೆಯಾ ಅಥವಾ ಸತ್ತೋಗಿದೆಯಾ ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ಗಳಾಗಿವೆ, ದಾಖಲೆ ಇದೆ ನಮ್ಮ ಬೀದರ್ ಜಿಲ್ಲೆಯದು. ಬೀದರ್ ಅಂದ್ರೆ ಇತ್ತೀಚೆಗೆ ಕರ್ನಾಟಕದ ಬಿಹಾರ ಆಗ್ಬಿಟ್ಟಿದೆ. ಇದನ್ನ ತಡೆಯುವಂತವಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾದಂತದ್ದು ಗೃಹ ಮಂತ್ರಿ ಇಲಾಖೆ, ನಮ್ಮ ಜಿ ಪರಮೇಶ್ವರ್ ಸಾಹೇಬರು. ಖುದ್ದಾಗಿ ಅವರು ಕೂಡ ದಲಿತ ಸಮುದಾಯದಿಂದ ಬರ್ತಕ್ಕಂಥ ವ್ಯಕ್ತಿ, ಆದ್ರೂ ಕೂಡ ಒಂದು ಮಾತಾಡ್ತಾ ಇಲ್ಲ. ಇಂಥ ದಲಿತ ವಿರೋಧಿ ಆಚರಣೆ ಆಗಿರ್ಬೋದು, ದಲಿತರ ಮೇಲೆ ನಿರಂತರ ದಬ್ಬಾಳಿಕೆ ದೌರ್ಜನ್ಯಗಳಾಗಿರ್ಬೋದು, ಈ ಗೃಹ ಮಂತ್ರಿ ಒಂದು ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ದಲಿತ ಸಮುದಾಯದಿಂದ ಬರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಸ್ಥಾನದಲ್ಲಿ ಇದ್ದಾಗ ತನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಪುನಃ ಇವ್ರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತಂದು ಕೂಡ ಬಾಯಿ ಮುಚ್ಕೊಂಡು ಕೂಡ್ತಕ್ಕಂಥ ಈ ಗೃಹ ಮಂತ್ರಿ ಈ ಸದ್ಯಕ್ಕೆ ದಲಿತರ ವಿರೋಧಿ ಗೃಹ ಮಂತ್ರಿ ಅಂತ ಹೇಳ್ತಾ ಇರ್ತೀನಿ. ಇದರಲ್ಲಿ ದಲಿತರಲ್ಲಿ 2 ಪ್ರಕಾರ ಜನ ಇದ್ದಾರೆ ಈಗ ಸದ್ಯದಲ್ಲಿ. ಬಲಿತಕ್ಕಂಥ ದಲಿತರು, ಸಾಮಾನ್ಯ ದಲಿತರು. ಈ ಬಲಿತಕ್ಕಂಥ ದಲಿತರು ಅಂತಂದ್ರೆ ಈ ಅಧಿಕಾರದಲ್ಲಿರುವಂತ ಈಗ ನಮ್ಮ ಪರಮೇಶ್ವರ್ ಸಾಹೇಬ್ರು ಇದಾರಲ್ಲ, ಆ ತರ ದಲಿತರು, ಬಲಿತ ದಲಿತರು ಅಂತ. ಅವರಿಗೆ ಯಾವುದೇ ಸಮಾಜ, ಯಾವುದು ನಮ್ಮ ಸಮಾಜ, ದಲಿತರು, ಬಡವರು
ಕೂಲಿ ಕಾರ್ಮಿಕರು ಅವ್ರಿಗೆ ಯಾರದ ಅವಶ್ಯಕತೆ ಬೇಕಾಗಿಲ್ಲ. ಯಾಕಂದ್ರೆ ಅವರು ಎಲೆಕ್ಷನ್ ಬಂದಾಗ ಚುನಾವಣೆ ಸಮಯದಲ್ಲಿ ದುಡ್ಡು ಕೊಟ್ಟು ಓಟನ್ನ ಖರೀದಿ ಮಾಡುವಂತ ಕ್ಷಮತೆ ಹೊಂದಿದ್ದಾರೆ. ಹಂಗಾಗಿ ಅವರು ಇವ್ರ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ, ದೌರ್ಜನ್ಯ ದಬ್ಬಾಳಿಕೆಗಳಾದಾಗ ಒಂದೇ ಒಂದು ಮಾತಾಡಲ್ಲ. ಇಂಥ ಒಂದು ಗೃಹ ಇಲಾಖೆಗೆ ನಾವು ಈ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಇವರು ಜಿ ಪರಮೇಶ್ವರ್ ಅವರಿಗೆ ಮೊದಲನೇ ಮಾತು ನಾನು ಧಿಕ್ಕಾರ ಹೋಗುತ್ತೀನಿ ಈ ಸಮಯದಲ್ಲಿ. ಇಂಥ ಗೃಹ ಮಂತ್ರಿ ನಮ್ಮ ದಲಿತ ಸಮುದಾಯಕ್ಕೆ ಸಿಕ್ಕಿದ್ದು ನಮ್ಮ ದುರ್ದೈವ. ಈಗ ಬೀದರ್ ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ಕಾರ್ಯ ಅನ್ನೋ ಒಂದು ಹೆಸರಿಟ್ಕೊಂಡು, ದೇವರ ಹೆಸರಿಟ್ಕೊಂಡು, ಯಾವ ದೇವರು ಜೀವತ್ತಿರುವಂತ ಪ್ರಾಣಿನ ಒಂದು ಬಾಯಿಂದ ಹರಿಯೋದು, ಗೋಣ ಅಂತಾರಲ್ಲ, ಲಕ್ಷ್ಮೀ ಕಾರ್ಯಗಳಲ್ಲಿ ಇದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಾಡ್ತಾರಂತಂದ್ರೆ ಈಗ ಸದ್ಯಕ್ಕೆ ಚಳಕಾಪುರಲ್ಲಿ ಆಯ್ತು, ಭಾಲ್ಕಿ ತಾಲೂಕಿನ ಚಳಕಾಪುರಲ್ಲಿ ಆಯ್ತು. ಅಲ್ಲಿದ್ದಂತ ಗ್ರಾಮಸ್ಥರು ಮತ್ತೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಅಲ್ಲಿ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಅಲ್ಲಿ ಒಂದು ಸಭೆ ಕರೆಯಲಾಗಿತ್ತು, ಶಾಂತಿ ಸಭೆ. ಕಾರ್ಯ ಯಾವ ರೀತಿ ಮಾಡ್ಬೇಕಂತೇಳಿ ಅಲ್ಲಿ ಪೊಲೀಸ್ ಇಲಾಖೆ ಕೂಡ ಭಾಗವಹಿಸಿತ್ತು ಚಳಕಾಪುರಲ್ಲಿ. ಆದ್ರೂ ಕೂಡ ಅಲ್ಲಿ ಎಲ್ಲಾ ರೀತಿಯ ಈ ಮೇಕೆನ ಹರಿಯೋದು, ಈ ಜಾಣೆ ಪೋತಿಯವರನ್ನು ಕುಣಿಸೋದು ಎಲ್ಲಾ ರೀತಿಯ ಕಾರ್ಯಕ್ರಮ ಆಯ್ತು. ಇದು ಈಗ ನೆಕ್ಸ್ಟ್ ಮನ್ನ ಕೇಳಿಲ್ಲ ಆಯ್ತು. ಮನ್ನ ಕೇಳಿಲಿ ಯಾಕೆ ಜನಪ್ರತಿನಿಧಿಗಳಲ್ಲಿ ಹೋಗ್ಬಾರ್ದಂತಂದ್ರೆ ನಾನು ಹೇಳ್ತೀನಿ, ನಮ್ಮ ಮಾಜಿ ಶಾಸಕರಾದಂತ ಅಶೋಕ್ ಖೇಣಿ ಅವರಲ್ಲಿ ಭಾಗವಹಿಸಿದ್ರು. ಅವರ ಒಂದು ವಿಡಿಯೋ ಕೂಡ ಜಾರಿಯಾಗಿದೆ. ಅವ್ರು ಭಾಗವಹಿಸಬಾರ್ದು ಅದಕ್ಕೆಲ್ಲ. ಒಂದು ವೇಳೆ ಆಯೋಜಕರು ಕರೆದ್ರು ಕೂಡ ಅನಿಷ್ಟ ಪದ್ಧತಿ ಇರುವಂತ ಸ್ಥಳದಲ್ಲಿ ನನಗೆ ಕರಿಬೇಡ್ರಿ, ನಾನು ಬರಲ್ಲ, ಅದು ಮಾಡಬೇಡಪ್ಪ ಅಂತ ಹೇಳ್ಬೇಕು. ಅವ್ರು ಜನಪ್ರತಿನಿಧಿಯಾಗಿ ಅವ್ರು ಹೋಗಿ ಮೋಡಚಾರಕ್ಕೆ ಬೆಂಬಲ ಕೊಡ್ತಾ ಇದಾರ, ಮಾಡ ಅಂತ ಹೇಳ್ತಾ ಇದಾರ. ಮೊದಲು ಅಂತವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇವ್ರಿಗೆ MLA ಮಾಡಿದ್ದು ಇಂಥ ಮೋಡಚಾರಕ್ಕೆಲ್ಲ ಪ್ರೋತ್ಸಾಹಿಸ್ರಿ ಅಂತ ಹೇಳಿ MLA ಮಾಡಿದ್ದೇವ, ಅಲ್ಲಿಂದ ಡೆವಲಪ್ಮೆಂಟ್ ಮಾಡಕ್ ಮಾಡಿದೆವು. ಒಂದು ವೇಳೆ ಯಾರಾದ್ರೂ ಮಾಡ್ತಾ ಇದ್ರೆ ಗೊತ್ತಿರಲಾರ್ದೆ ಮಾಡ್ತಾ ಇದಾರ, ಊರ್ ಜನರಿಗೆ ತಿಳಿಸುವಂತ ಕೆಲಸ ಅಲ್ಲಿಂದ ಶಾಸಕರದಾಗಿರ್ತದ, ಮಾಜಿ ಆಗ್ಲಿ ಹಾಲಿ ಆಗ್ಲಿ. ಮತ್ತೆ ಇದಕ್ಕೆ ನೇರವಾಗಿ ಪ್ರತಿಯೊಂದು ಊರುಗಳಲ್ಲಿ ಕಾರ್ಯ ಆಗಬೇಕಾದ್ರೂ ಕೂಡ ಶಾಸಕರೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಊರ್ ಗೌಡರಿಗೆ ಹಿಡ್ಕೊಂಡು ಬೆಂಬಲ ಮಾಡ್ತಾ ಇದಾರೆ. ಯಾಕೆ ಇವ್ರು ಕ್ರಮ ವಹಿಸ್ತಾ ಇಲ್ಲ? ಬೀದರ್ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಕ್ರಮ ವಹಿಸ್ಬೇಕಲ್ಲ. ನಮ್ಮ ದಲಿತ ಸಂಘಟನೆಗಳು ಸುಮಾರು ಹಿಂದೆ ವರ್ಷ ಕೂಡ ಡಾಕುಗಳಿಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಇಂಥ ಅನಿಷ್ಟ ಪದ್ಧತಿ, ಈ ಜಾಣಿ ಪೋತೆ ಕುಣಿಸ್ಬೇಡ್ರಿ, ಆ ಮೇಕೆನ ಬಾಯಿಂದ ಹಿಂಸಿಸಿ ಕೊಲ್ಲಬೇಡ್ರಿ, ಅದನ್ನ ಆ ರೀತಿ ಕಡಿಯೋದು ತಪ್ಪು, ಮಾಡಬೇಡ್ರಿ ಅಂತ ಹೇಳಿ ನಾವು ಅದಕ್ಕೆ ಮಾಡ್ಲಿಕ್ಕೆ ಹೋದಾಗ ಇದೇ ನಮ್ಮ ಗೌತಮ್ ಡಾಕುಳಿಗೆ ಅವರಿಗೆ ಬೆದರಿಕೆ ಕರೆಗಳು ಬಂತು. ಆ ಊರಿಂದ ಗೌಡರಿಂದ ನೀನು ಕೊಡದಾಕ್ತೇವ ಅಂತ ಹೇಳಿ, ಇದರ ಬರಬೇಡ ಅಂತ ಹೇಳಿ. ಅಂದ್ರೆ ಅದಕ್ಕೆ ಪ್ರಶ್ನೆ ಮಾಡೋದು ಕೂಡ ಅಪರಾಧ ಆಗಿದೆಯಾ? ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಶ್ನೆ ಮಾಡಕ್ಕೂ ಹಕ್ಕಿಲ್ಲ. ಬೀದರ್ ಜಿಲ್ಲೆ ಸರ್ವಜನಾಂಗದ ಶಾಂತಿಯ ತೋಟ ಅಂತೀವಿ. ತಪ್ಪೇನಾದ್ರೂ ನಡೆದ್ರೆ ಅದಕ್ಕೆ ಪ್ರಶ್ನೆ ಮಾಡಿದ್ರೆ ಮತ್ತೆ ರಿಟರ್ನ್ ನಮ್ಗೆ ದಬಾಯಿಸುವಂತ ಕೆಲಸ ಮಾಡ್ತಾ ಇದಾರೆ. ನಮ್ಮ ದಲಿತ ಸಂಘಟನೆಗಳು ಹೋದ ವರ್ಷ ಕೂಡ ಯಾಕಂದ್ರೆ ಇದು 3 ವರ್ಷಕ್ಕೊಂದ್ ಸರ್ತಿ ಮಾಡ್ತಾರೆ ಕಾರ್ಯ, 3 ವರ್ಷಕ್ಕೊಂದ್ ಸರ್ತಿ ಮಾಡ್ತಾರೆ. ಒಂದೊಂದು ಊರಾಗ ಒಂದೊಂದು ವರ್ಷ. ಈ ವರ್ಷ ಆಗಿದೆ ಅಂತಂದ್ರೆ ಈಗ ಎಷ್ಟು ಸುಮಾರು ಬೀದರ್ ಜಿಲ್ಲೆಯಲ್ಲಿ ಕೆಲವೊಂದು ಊರುಗಳಿಗೆ ಮೊನ್ನೆ ಕೆಳ ಇತ್ತು, ಚಳಕಾಪುರ ಇತ್ತು, ಇನ್ನು ಉಳಿದಂತ ಕೆಲವೊಂದು ಗ್ರಾಮಗಳಲ್ಲಿ ಇದ್ದಾವೆ. ಬಗ್ದಲ್ಲ ಆಗ್ಬೇಕಂತ ಏನೋ ಡೇಟ್ ಕೊಟ್ಟಿದ್ದಾರೆ, ಎಲ್ಲ ಇದ್ದಾರೆ, ಬೆಗ್ದಲ್ಲ ಆಗ್ಬೇಕಂತ, ಅದನ್ನ ತಡಿಸ್ಬೇಕು. ಮೊಟ್ಟ ಮೊದಲನೇದಾಗಿ SP ಅವರು ಹೀಗೆ ತಕ್ಷಣ ನಿಲ್ಲಿಸ್ಬೇಕು. ನಾವು ಯಾವ ದೇವರದು ವಿರೋಧ ಮಾಡ್ತಾ ಇಲ್ಲ, ಯಾವ ಜಾತ್ರೆನೂ ವಿರೋಧ ಮಾಡ್ತಾ ಇಲ್ಲ. ನಾವು ಪ್ರತಿಯೊಂದು ಜಾತ್ರೆ ಬೇಕಾದ್ರೂ ನಾವು ಬರ್ತೀವಿ, ನಿಮ್ ಜೊತೆ ಸಂಭ್ರಮಾಚರಣೆ ಮಾಡ್ತೀವಿ. ನಮಗೆಲ್ಲಾ ದೇವ್ರು ಬೇಕು, ಎಲ್ಲಾ ಜಾತ್ರೆ ಬೇಕು. ಆದ್ರೆ ಕಾನೂನು ವಿರೋಧ ಇರ್ತಕ್ಕಂಥ ಈ ಪದ್ಧತಿಗಳನ್ನ ಆಚರಣೆ ಮಾಡೋ ಯಾವ ದೇವರು ನಮಗೆ ಬೇಕಾಗಿಲ್ಲ. ಮನುಷ್ಯರನ್ನ ಆ ಪ್ರಾಣಿ ತರ ಕೊರಳಲ್ಲಿ ಏನೇನೋ ಪ್ರಾಣಿದದು ಕರಳು ಹಾಕಿ ಅದೇನೋ ನಿಂಬಕ್ಕೆ ಎಲ್ಲ ಕಟ್ಕೊಂಡು ಯಾರು ಈಗ ನಾವು ನಮಗೆಲ್ಲ ಜೀನ್ಸ್ ಪ್ಯಾಂಟು, ಶರ್ಟು, ಟಿ ಶರ್ಟ್ ಚೆನ್ನಾಗೆಲ್ಲ ಕೋಟ್ ಶೂಟ್ ಬಂದೇವ ನಾವು. ಅದೆಲ್ಲ ತೆಗೆದಾಕಿ ಆ ಯಾವ್ದು ಬೇವಿನ ಸೊಪ್ಪು ಕಟ್ಟಿ ಕುಣಿಸ್ತಾರಂತಂದ್ರೆ ಆ ಕುಣಿಯಂತ ವ್ಯಕ್ತಿಗೆ ಏನ್ ಗೌರವ ಇಲ್ಲ, ಅವ್ರಿಗೆ ಗೌರವ ಕೊಡಲ್ಲ ನೀವು. ಏನ ಅವ್ರ ಮೈದಾಗ ದೇವ್ರು ಬಂದ್ರೆ ಹಂಗ ಕುಣಿತದ, ಅದು ದೇವ್ರ ಹಂಗೆ ಕುಣಿತದ, ಅಸಲಿ ಅಂತ ದೇವ್ರ ಹಂಗೆ ಇರ್ತದ. ದೇವ್ರ ರೂಪಾನೇ ಕಡಿಸ್ಬಿಡ್ಲತ್ತೀರಿ ನೀವು. ಆ ದೇವ್ರ ಹೆಸರಲ್ಲಿ ಇಂತ ಏನ್ ಅನಿಷ್ಟ ಪದ್ಧತಿಗಳು ಜಾರಿ ಇಲ್ಲವ ನಮ್ಮ ಬೀದರ್ನಾಗ. ಮೊಟ್ಟ ಮೊದಲನೇದ ಇದಕ್ಕೆಲ್ಲ ತಡೆ ಹಿಡಿಬೇಕು, ತಕ್ಷಣ ನಿಲ್ಲಿಸಬೇಕು, ಮತ್ತು ಅದನ್ನ ಆಯೋಜಕರಿಗೆ ಆಯೋಜನೆ ಮಾಡೋರ ಮೇಲೆ ಕ್ರಮ ಜರುಗಿಸಬೇಕು. ನಮ್ಮ ಬೀದರ್ ಜಿಲ್ಲೆ ಇರುವಂತಹ SP ಸಾಹೇಬರಾಗ್ಲಿ, DC ಅವರಿಗಾಗ್ಲಿ
ನಮ್ಮ ಜನಪ್ರಿಯ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಸಾಹೇಬರಿಗಾಗಲಿ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಇಂಥ ಅನಿಷ್ಟ ಪದ್ಧತಿಗಳಿಗೆ ತಾವೆಲ್ಲ ಬೆಂಬಲ ನೀಡಲಾರದೆ ಕಾನೂನು ಅಡಿಯಲ್ಲಿ ಇವರಿಗೆ ಕ್ರಮ ಜರುಗಿಸುವಂತ ಕೆಲಸ ಮಾಡ್ರಿ. ಇಲ್ಲಿರುವಂತ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಮಾಡ್ರಿ, ಸಂವಿಧಾನ ಉಳಿವಿಗಾಗಿ ಕೆಲಸ ಮಾಡ್ರಿ. ಯಾಕಂದ್ರೆ ಕಾನೂನು ವಿರೋಧಿ ಚಟುವಟಿಕೆಗಳಿಗೆಲ್ಲ ಎಷ್ಟೋ ಸಮಯದಲ್ಲಿ ನನಗೆ ಕೆಲವೊಬ್ರು ನಮ್ಮ ಕೆಲವೊಬ್ರು ಹೇಳಿದ್ರು, ದಲಿತ ಸಂಘಟನೆಯವರು ಸುಮಾರು ಸತ್ಯ ಲೆಟರ್ ಕೊಟ್ಟಿದ್ದೇವೆ. ಪೊಲೀಸ್ ಬಂದೋಬಸ್ತ್ ನೋಡ್ರಿ, ಪೊಲೀಸ್ ಬಂದೋಬಸ್ತ್ ಅಡಿಯಲ್ಲಿ ನೀವು ಕಾರ್ಯ ಮಾಡ್ರಿ. ಅದರಲ್ಲಿ ಈ ಪದ್ಧತಿಯನ್ನು ಕುಣಿಸೋದಿದೆಲ್ಲ ಜಾಣ್ಯಾಪೋತಿ ಅಂತ ಹೇಳಿ, ಇದು ಅಸ್ಪೃಶ್ಯತೆ ಆಚರಣೆ, ಅದನ್ನ ಬಿಟ್ಟು ಈ ಗೋಣ ಹರಿಯೋದಂತ ಪ್ರಾಣಿ ಬಲಿ ಅದನ್ನ ಬಿಟ್ಟು ಪೊಲೀಸ್ ಬಂದೋಬಸ್ತಲ್ಲಿ ಕಾರ್ಯ ನಡೆಸ್ರಿ, ಅಂದ್ರೆ ಪೂಜೆ ಕಾರ್ಯಕ್ರಮ ನಡೆಸ್ರಿ, ಜಾತ್ರಾ ಮಹೋತ್ಸವ ಮಾಡ್ರಿ ಅಂತೇಳಿ ಊರಿನ ಜನರನ್ನ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ದಲಿತ ನಾಯಕರು, ಆ ಊರಿನ ಜನ ಆಯೋಜಕರು ನಮಗೆ ಪೊಲೀಸ್ ಬಂದೋಬಸ್ತ ಬೇಡ, ನಾವು ಮಾಡ್ಕೊತೀವಿ, ನಾವು ಯಾವುದು ಮಾಡಲ್ಲ ಅಂತ ಹೇಳೋದು ಮತ್ತೆ ಹಿಂದ್ಗಡೆಯಿಂದ ಮಾಡೋದು. ಈಗಾಗಲೇ ಮಾಡಲ್ಲ ಅಂತ ಹೇಳಿ ಮಾಡಿರುವಂತ ಊರುಗಳಿದಾವೆ. ಈಗ ನಿಮ್ ಕಣ್ಮುಂದೆನೆ ಮನ್ನಾಗಿಳಿ ಇರ್ಬೋದು, ಆ ಮಾಜಿ ಶಾಸಕರು ಎದುರುಗಡೆನೆ ಬಂದ ಕುಣಿತಾ ಇದೆ, ಏನ ಜಾಣ್ಯಾಪೋತಿ ಅಂತಾರಲ್ಲ ಅದು ಅಸ್ಪೃಶ್ಯತೆ ಆಚರಣೆ. ಮತ್ ಇವರು ಅಲ್ಲಿ ನಿಂತು ಅದಕ್ಕೆ ಪ್ರೋತ್ಸಾಹ ಮಾಡೋದು ಕೂಡ ತಪ್ಪು, ಕಾನೂನು ಬಾಹಿರ. ಅವರಿಗೆ ನೀವು ಎಷ್ಟು ನೋಡ್ರಿ, ಅವ್ರ ಜನನೇ ಕುಡಿದು ಮತ್ತಿಲ್ಲ ಕುಣಿತಿರ್ಬೋದು, ಜನ ಫೋರ್ಸ್ ಮಾಡಿದ್ಮೇಲೆ ಕುಣಿತಿರ್ಬೋದು, ನೀವು ಬೇಡ ಅಂತ ಹೇಳ್ಬೇಕು, ಅಥವಾ ಅದಕ್ಕೆ ಇದು ಈ ರೀತಿ ಮಾಡೋದಲ್ಲ, ಇದು ತಪ್ಪು, ಇದನ್ನ ಬಿಡ್ರಿ, ಈ ಆಚರಣೆ ಮಾಡಬೇಡ್ರಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನಿಮ್ಮ ರೊಕ್ಕವಂತಿಕೆ ನೀವು ಹಿಂಗೆ ಬೈದಾಗ ಇಡತಾ ಹೋಯ್ತಿರಿ ಅಂತಂದ್ರ ಹಂಗೆ ಹೆಚ್ಚಾದ್ರೆ ಬರ್ರಿ, ಗಡಿಬರಿಗೆ ಹೆಲ್ಪ್ ಮಾಡ್ರಿ, ಸಮಾಜ ಒಳ್ಳೆ ಕೆಲಸ ಮಾಡ್ರಿ, ನೀವು ಊರಿನ ಜನರಿಗೆ ಒಳ್ಳೇದ್ ಮಾಡ್ರಿ. ಅಥವಾ ಅದೇ ಕುಣಿತಾನಲ್ಲ ಜಾಣ್ಯಾಪೂರ್ತಿ, ಅವ್ನ ಸಂಸಾರಕ್ಕೆ ವಜ್ಜೆಯಾಗಿ ಅವನಿಗೆ ಮಜಬೂರಾಗಿ ಅವನಿಗೆ ಬಲಿ ದುಡಿಲಾಕ್ ತಿಲ್ಲಾಕ್ ರೊಕ್ಕ ಇದ್ ಕಡೆ ಬಂದ್ ಕುಣಿತಾನವ, ಅವನಿಗೆ ಹೆಚ್ಚಾಗಿ ಬಂದ್ ಕುಣಿಯಲ್ಲ, ಅವನಿಗೆ ರೊಕ್ಕ ಕೊಡ್ರಿ, ಅವನಿಗೆ ಸಹಾಯ ಮಾಡ್ರಿ, ಹಣ ಕೊಡ್ರಿ, ಅವ್ ಒಳ್ಳೇದಾಗಲ್ಲ ಅವನಿಗೆ. ಅಂತದ್ ಬಿಟ್ಟು ಅವ್ ಕುಣಿಲಂತ ಅಂದ್ ವರ್ಷಕ್ಕೆ ಇನ್ನ ಹೆಚ್ಚು ಕುಣಿ ಅಂತ ಕೊಡೋದು ಇದು ತಪ್ಪು. ನನಗನ್ಸೋ ಪ್ರಕಾರ ಇವೆಲ್ಲ ಆಚರಣೆಗಳು ತಕ್ಷಣ ನಿಲ್ಬೇಕು. ಮತ್ ಇದಕ್ಕ ಏನು ಜಿಲ್ಲಾಡಳಿತ ಏನು ಬ್ಯಾಕ್ ಸೈಡ್ ಬೆಂಬಲ ಕೊಡೋದೇನೋ ಗೊತ್ತಿಲ್ಲ ನನಗ. ಬೇಡ ಅಂತೇಳಿ ತಂದಿನ ಬಾದ್ ಬಿ ಮತ್ ಮಾಡ್ತಾರ ಅಂತಂದ್ರೆ ಅದಕ್ಕೆ ಕಾನೂನು ಭಯ ಇಲ್ಲ ಅಂತ ಅರ್ಥ. ಜಿಲ್ಲಾಡಳಿತದವ್ರು ಗೌರವ ಕೊಡಲ್ಲ, SP ಸಾಹೇಬ್ರಿಗೆ ಅಂಜಲ್ ಉಂಟಾರ ಅಂತ ಅರ್ಥ. ಇಡೀ ಜಿಲ್ಲೆ ಜವಾಬ್ದಾರಿ ಹೊತ್ತಕ್ಕಂತ SP ಸಾಹೇಬ್ರಿಗೆ ಅಂಜಲ್ ಹೋಗ್ಯಾರ, ಈ ಅಸ್ಪೃಶ್ಯತೆ ಆಚರಣೆ ಮಾಡೋರು, ಕಾನೂನು ವಿರೋಧಿ ಚಟುವಟಿಕೆ ಮಾಡೋರು ಅಂತಂದ್ಮೇಲೆ ಕಾನೂನು ಉಳಿದು ಮೊದ್ಲಪ್ಪ ಏನದ ಇಲ್ಲಿ ಸಂವಿಧಾನ ಅಂತ ಇಲ್ಲ ಅಂತಾರೆ ನಮ್ಮ ಬೀದರ್ದಾಗ. ಇದನ್ನೇ ಮೊದಲು ಬಂದ್ ಮಾಡಿಸ್ಬೇಕು. ನಮ್ಮ ಆಗ್ರಹ ಇಷ್ಟೇ, ದೇವರ ಹೆಸರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿ, ದೇವರ ಹೆಸರಲ್ಲಿ ಒಳ್ಳೆ ಕೆಲಸಗಳು ಮಾಡಿ. ಅದನ್ನ ಬಿಟ್ಟು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಮಾಡಿಸ್ರಿ, ಜಾನಪದ ನೃತ್ಯಗಳು ಮಾಡಿಸ್ರಿ, ವಿವಿಧ ಇಲಾಖೆಗಳ ಸಹಕಾರ ತಗೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ರಿ, ಅಲ್ಲಿದ್ದಂತ ಹುಡುಗರಿಗೆ ಪ್ರೋತ್ಸಾಹ ಮಾಡ್ರಿ, ಅಲ್ಲಿದ್ದಂತ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ರಿ. ದೇವರ ಹೆಸರಲ್ಲಿ ಅದು ಒಳ್ಳೆ ಕಾರ್ಯ ಆಗ್ತದೆ. ಒಳ್ಳೆ ಕಾರ್ಯ ಅಂದ್ರೆ ಒಳ್ಳೆ ಜಾತ್ರೆ ಆಗ್ತದೆ, ಒಳ್ಳೆ ಪೂಜೆ ಆಗ್ತದೆ. ಈಗ ಆ ಮೇಕೆನ ಹರಿಯೋದು ಸಣ್ಣ ಸಣ್ಣ ಮಕ್ಕಳು ಇರೋದು ಮುದ್ಕುಂತನ ಎಲ್ಲ ನೋಡ್ತಾರೆ. ಪ್ರಾಣಿ ಬಲಿ ಅದು ಎಷ್ಟು ಚೀರ್ತದ ಗೊತ್ತದ ನಿಮ್ಗ? ಜಿಂದ ಇದ್ದಂತ ಒಂದು ಆಡಿಗೆ ಹಿಂಗ್ ಹರಿತಾರ ಬಾಯಿಗೆ ಅಂದ್ರೆ ಏನ್ ತಕ್ಲೀಫ್ ಆಯ್ತದ, ಹೆಂಗ್ ಅನಿಸ್ತಿರ್ಬೇಕು. ಅದು ಹಿಡ್ಕೊಂಡು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರು ನೋಡಿಸ್ತಾನೆ ಇವ್ರ ಪರಿಸ್ಥಿತಿ ತಂದು ಬಿಟ್ಟಾರ. ಅಲ್ಲಿ ನಿಂತವ್ರಿಗೆ ಒಬ್ಬರಿಗೆ ಒಂದ್ ಕ್ಷಣ ಕಳ್ಕಳಿ ಬರಲ್ಲ ಆಡಿದ್ಮೇಲೆ ಅಂದ್ರ ಮನುಷ್ಯರ ರಾಕ್ಷಸರು. ಆ ಆಡಿಗಷ್ಟು ತಕ್ಲೀಫ್ ಆಗ್ಲತ್ರ ಚೀರ್ಲತ್ರ ನೋಡಿ ಜೈ ಹೊಡಿತಾರ, ಸ್ವೀಟ್ ಹೊಡಿತಾರ, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಇದು ಅಂಧಭಕ್ತಿ, ಇದು ಮೂಢನಂಬಿಕೆ, ಇದು ಡಂಬಾಚಾರ. ಇಂಥದ್ದು ನಾವು ತಪ್ಪು ಮಾಡತ್ತೀವಿ ಅನ್ನೋದು ಕೂಡ ನಾವು ಅವ್ರಿಗೆ ಅರಿವಾಗ್ತಾ ಇಲ್ಲ. ಒಬ್ರಿಗೆ ಕಷ್ಟ ಕೊಡ್ಲತ್ತೀವಿ ಇದು ನಾವು ಮಾಡಬಾರ್ದು ಅಂತ ಕೂಡ ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಅಂದ್ರೆ ದೇವ್ರ ಹೆಸರ ಮೇಲೆ ಇದು ಮಾಡೋದು ತಪ್ಪು. ದೇವ್ರು ಇದೇ ಮಾಡೋಂತ ತಿಳಿಸಿರ್ಬೇನ ಅದಕ್ಕೆ ಇಂಥದ್ದು ಈ ಅನಿಷ್ಟ ಪದ್ಧತಿ. ಇದಕ್ಕೆ ನಾನು ಹೇಳ್ತಾ ಇರೋದು, ತಕ್ಷಣ ಕ್ರಮ ಜರುಗಿಸ್ರಿ, ಸೂಕ್ತ ಕ್ರಮ ಜರುಗಿಸ್ರಿ, ಕಠಿಣ ಕ್ರಮ. ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಭಯ ಇಲ್ಲದಕ್ಕೆ ಮಾಡತ್ತಾರ. ತಮ್ಮ ಬೆಂಬಲಕ್ಕೆ ಹಿಂದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತೇಳಿ ಮಾಡತ್ತಿರ್ಬೋದು. ದಯಮಾಡಿ ಇದನ್ನ ಇಂಥ ಅನಿಷ್ಟ ಪದ್ಧತಿಗಳನ್ನ ಯಾವುದೇ ರೀತಿಯಿಂದ ಸಂವಿಧಾನಿಕವಾಗಿ ಆಸ್ಪದ ನೀಡಬೇಡ್ರಿ. ನಮ್ಮ ಜಿಲ್ಲೆಯಲ್ಲಾದ್ರೂ ಈ ರೀತಿ ಆಗಕ್ ಬಿಡಬೇಡ್ರಿ. ಇಡೀ ರಾಜ್ಯದಲ್ಲಿ ಆಗ್ಲತ್ತದ. ನಮ್ಮ ಗೃಹ ಮಂತ್ರಿ ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತಾರ.
ಇಲ್ಲಾರ ನಾವು ಮಾಹಿತಿ ಕೊಡ್ಲತ್ತೇವೆ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಮ್ಮ ಏನು ಎಸ್ ಪಿ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಜಿಲ್ಲಾಡಳಿತ ಎಲ್ಲರಿಗೂ ಕೊಡ್ಲತ್ತೇವೆ. ಅವರೆಲ್ಲ ದಯಮಾಡಿ ಇದನ್ನ ಬಂದ್ ಮಾಡಿಸ್ರಿ. ಸಾಧ್ಯ ಆಗಲಿಲ್ಲ ಅಂದ್ರೆ ಊರ್ ಜನರಿಗೆ ನೀವೇ ಹೋಗಿ ಹೇಳಿ, ಅಥವಾ ನೀವೇನ್ ಮಾಡ್ರಿ ಆ ಜಾತ್ರೆ ನೀವು ಬಿ ಭಾಗವಹಿಸ್ರಿ. ನೀವು ಬಿ ಕೊಯ್ಲಾಕ ನಿಂದ್ರಿ, ನೀವು ಬಿ ಎದ್ರ ನಿಂದ್ರ ಕೊಯ್ಲತ್ರ ಬಿ ಹಂಗೆ ನೋಡ್ರಿ. ಅದು ಕುಣರ್ ಯಾರ ನಮ್ಮನವರು ನಿಮ್ಮನವ್ರು ಅದನ್ನ ನೋಡ್ತೀರೇನೋ. ಅವ್ರು ಸರಿ ಕೊಡಿಸಿ ಎತ್ತಂದ್ರೆ ಊರ್ ಸುತ್ತ ಹಾಕ್ಸ್ಲತ್ರ ನೀವು ನೋಡ್ಕೊಳಕ್ ಆಯ್ತದೇನೋ, ನಮಗ್ ನೋಡ್ಲಕ್ ಆಯ್ತದೇನೋ, ಆಗಲ್ಲ. ತಕ್ಲೀಫ್ ಅದದು. ಅದು ಏನೋ ದೇವರ ಹೆಸರು ಮೇಲೆ ಒಂದಪ್ಲೆ ನಾವು ನಡೆಸ್ಲತ್ತೀವಿ, ಆ ರೀತಿ ನಡೆಸೋದು ಬೇಡ. ಕಾನೂನು ಮತ್ತೆ ಕೆಲವೊಂದು ರೂಲ್ಸ್ಗಳು, ಕೆಲವೊಂದು ಆಕ್ಟ್ಗಳು ಯಾಕೆ ಮಾಡ್ರ ಅಂತಂದ್ರೆ ಇಂಥ ಅರೆಸ್ಟ್ ಪದ್ಧತಿಗಳು ಹೋಗಿ ಇವರೆಲ್ಲ ಒಂದು ಒಳ್ಳೊಳ್ಳೆ ವಿಚಾರಗಳು ಕಲಿತು ಒಳ್ಳೊಳ್ಳೆ ರೀತಿಯಲ್ಲಿ ಓದ್ಕೊಂಡು ಬರ್ಕೊಂಡು ಒಂದು ಒಳ್ಳೆ ಹುದ್ದೆ ಹೋಗಿ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಸಮಾಜಕ್ಕೆ ಮಾದರಿಯಾಗುವಂತ ವ್ಯಕ್ತಿಗಳಾಗ್ಲಿ ಅಂತೇಳಿ ಸಂವಿಧಾನ ನಮ್ಗೆ ಹೇಳ್ತದೆ. ಒಂದೊಂದು ಊರಾಗ ನಡೆದ್ರೆ ಸುಮಾರು 1 ರಿಂದ 2 ದಿನ 3 ದಿನ ನಡೀತದ. ಮತ್ತ ಅದು ಅತಿ ವಿಜೃಂಭಣೆಯಿಂದ ನಡೀತದ. ಅಂದ್ರೆ ಯಾವುದೇ ತರ ಒಂದು ಕಾರ್ಯಕ್ರಮ ನಡೆದ್ರೆ ಪೊಲೀಸರಿಗೆ ಇಂಟಿಮೇಷನ್ ಕೊಡಬೇಕು, ಅವ್ರು ಕೊಡ್ಬೇಕು. ಮತ್ ಕೊಡ್ಲಿಲ್ಲ ಅಂದ್ರೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಆಚರಣೆಗಳು ಮಾಡ್ತಾರೆ. ಯಾಕಂದ್ರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಸುಮಾರು ನಮ್ಮ ಮಾಹಿತಿ ಇರೋ ಪ್ರಕಾರ ಸುಮಾರು ಇದಕ್ಕೆ 10 ಲಕ್ಷ 20 ಲಕ್ಷ ಏನೋ ಅಮೌಂಟ್ ಕಲೆಕ್ಟ್ ಮಾಡಿ ಊರ್ ಜನರ ಒಂದ್ ಮನೆಗೆ 10,000 20,000 ಈ ರೀತಿ ಏನೋ ಹಂಚಿ ಚಂದಪಟ್ಟಿ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಅಂದ್ರೆ ಕಾನೂನು ತಪ್ಪು ಕೆಲಸ ಮಾಡ್ಬೇಡ್ರಿ ಅಂತ ಒಂದು ಹೇಳಿ ಜನರಿಗೆ ಕಂಟ್ರೋಲ್ ಮಾಡಕ್ ಕೆಲಸ ಪೊಲೀಸರು ಇರ್ತಾವ. ಇಲ್ಲಿ ಉಲ್ಟಾ ಆಗ್ಲತ್ತವ. ಏನು ಅಂದ್ರೆ ಜನರು ಏನ್ ಮಾಡತ್ತಾರ, ನಿಮ್ಗೆಲ್ಲ ಯಾಕೆ ಬೇಕ್ರಿ, ನೀವು ಬರ್ಬೇಡ್ರಿ, ನೀವು ಪೊಲೀಸರು ಬರ್ಬೇಡ್ರಿ, ನಾವು ಮಾಡ್ಕೋತೇವು, ನೀವೆಲ್ಲ ಇದ್ರಾಗ ಇರಬೇಡ್ರಿ ಅಂತೇಳಿ ಜನರೇ ಊಟ ಪೊಲೀಸರಿಗೆ ಸಂಜೆ ಕಳಿಸಿರ್ಲತ್ತಾರ ಆಫೀಸ್. ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದೇನಪ್ಪಾ ಅಂದ್ರೆ, ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮತ್ತು ಇದನ್ನ ತಡೆಯುವಂತ ಕೆಲಸ ಆಗ್ಬೇಕು. ಇನ್ನೊಂದು ವಿಚಾರ, ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಕಾನೂನು ಸುವ್ಯವಸ್ಥೆಯನ್ನು ಅಂಬೇಡ್ಕರ್ ಜಯಂತಿ ಮಾತ್ರ ಸೀಮಿತವಾಗಿ ನಮ್ಮನ್ನ ಟಾರ್ಗೆಟ್ ಮಾಡೋದಾಗ್ಲಿ, ಅಂಬೇಡ್ಕರ್ ವಾದಿಗಳನ್ನ ಕಾನೂನು ಚೌಕಟ್ಟಿನಲ್ಲಿ ತಿಳಿಸೋದಾಗ್ಲಿ ಮಾತ್ರ ಮಾಡ್ತಾರೆ ಅನ್ನೋ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ನೇರ ಪ್ರಶ್ನೆ. ಇಷ್ಟೆಲ್ಲಾ ಮಾಹಿತಿ ಇದ್ರೂ ಕೂಡ ಮಾನ್ಯ ಗುಪ್ತಚರ ಇಲಾಖೆ, ಜಿಲ್ಲಾ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಇವತ್ತು ಜಿಲ್ಲೆಯಲ್ಲಿ? ಇದು ನೇರ ಪ್ರಶ್ನೆ ಮಾನ್ಯ ವರಿಷ್ಠ ಅಧಿಕಾರಿಗಳಿಗೆ. ಜಿಲ್ಲಾಡಳಿತಕ್ಕೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಂಬೇಡ್ಕರ್ ಜಯಂತಿ ಆಗ್ಲಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಗ್ಲಿ, ಅಶೋಕ್ ವಿಜಯದಶಮಿ ಆಗ್ಲಿ, ಇಂತಿಂತ ಎಲ್ಲ ಅಂಬೇಡ್ಕರ್ ವಾದಿಗಳ ಹಬ್ಬಗಳನ್ನ ಆಚರಣೆ ಮಾಡುವಾಗ ನಮ್ಮ ಹಿರಿಯ ಮುಖಂಡರಾಗ್ಲಿ, ನಮ್ಮಂತ ಯುವ ನಾಯಕರುಗಳನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಕಾನೂನು ಅರಿವು ಮೂಡಿಸದಂತ ಕೆಲಸ ಮಾಡ್ತಿರ್ ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು. ಯಾಕೆ ಈ ರೀತಿ ಅಸ್ಪೃಶ್ಯತೆ ಆಚರಣೆಗೆ ನೀವು ತಡೆ ಆಗ್ತಾ ಇಲ್ಲ? ಹೋದ ವರ್ಷನೇ ಡಾಕಲಿ ಗ್ರಾಮದಲ್ಲಿ ಒಂದು ಆದೇಶ ಹೊರಡಿಸಲಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಇಲ್ಲೇ ಜಿಲ್ಲೆಯಲ್ಲಿ ಇನ್ನು ಮುಂದೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು ಅಂತೇಳಿ. ಇನ್ನೂವರೆಗೆ ಜಿಲ್ಲೆಯಲ್ಲಿ ಯಾಕೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೇರ ಹೊಣೆ ಈ ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇದಕ್ಕೆ ಅಸ್ಪೃಶ್ಯತೆ ಆಚರಣೆಗೆ ಮಾನ್ಯ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತನೇ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಇದೆ ಅಂತ ಹೇಳಿ. ಇದು ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಜನಾಂದೋಲನ ಕಾರ್ಯಕ್ರಮ 2026ರಲ್ಲಿ ಜನವರಿ 2ರಿಂದ ಮಾನ್ಯ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ವಿಡಿಯೋ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ. ದಲಿತ ಯುನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ವಿನೀತ್ ಗಿರಿ ಚಿಲ್ರೆ. ನಮ್ಮ ಬೀದರ್ ಜಿಲ್ಲೆ ಅಂತ ಎಷ್ಟೋ ದಲಿತ ಮುಖಂಡರು, ದಲಿತ ಸಂಘಟನೆಗಳು ಅವರಿ. ಆಗ ಮತ್ತೆ ಇವಾಗ ಏನು ಜಾಣಿ ಪೋತಿಯನಿದ ಕಾರ್ಯ ಏನು ಬರ್ತದ 3 ವರ್ಷಕ್ಕೆ ಒಂದ್ಸಲ 4 ವರ್ಷಕ್ಕೆ ಒಂದ್ಸಲ, ಯಾಕೆ ತಾವೆಲ್ಲ ದಲಿತ ಮುಖಂಡರು ಮನೆಗೆ ಹೋಗ್ಬಿಟ್ಟು ಯಾರು ಜಾಣಿ ಪೋತಿಯರ್ ಕೆಲಸ ಮಾಡ್ತಾರ ಅವ್ರಿಗೆ ಅರಿವು ಮೂಡಿಸುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ದಲಿತ ಪರ ಸಂಘಟನೆಗಳು? ಸರ್, ನಾನು ಜಿಲ್ಲೆಯಲ್ಲಿ ಇದ್ದಂತ ಎಲ್ಲಾ ದಲಿತ ಪರ ಸಂಘಟನೆಗಳನ್ನ ಮಾಡ್ತಾವ್ರೆ. ನಾವೆಲ್ಲರೂ ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಕೆಲಸನೇ. ನಮ್ಮ ಸಮಾಜ SC ST OBC ಸಮಾಜ, ದಲಿತ ಮೈನಾರಿಟಿ ಸಮಾಜ ಏನು ತುಳಿತಕ್ಕೊಳಪಟ್ಟದ, ಯಾಕೆ ಇವ್ರು ಹಿಂದೆ ಬಿದ್ದಾರ ಅಂತಂದ್ರ ಇಂಥ ಆಚರಣೆ ಮಾಡಿ ರೊಕ್ಕ ಹಾಳು ಮಾಡ್ಕೊಂಡಿ ಫಾಲ್ತು ಆಗ್ಯಾರ ನಮ್ಮ ಜನ. ಇವತ್ತು ಈ ಕಾರ್ಯದಲ್ಲಿ ಅತಿ ಹೆಚ್ಚು ಭಾಗವಹಿಸೋರು SC ST OBC ಜನ. ಅದನ್ನೇ ಸರ್, ಅದು ತಡಿಬೇಕಾದ್ರೆ ನಮ್ಮ ದಲಿತ ಸಂಘಟನೆ ಲೀಡರ್ಗಳು ಹೇಳಬೇಕಲ್ಲ, ಅವ್ರಿಗೆ ಅದ್ರ ಬಗ್ಗೆದಾಗ ಅರಿವು ಮೂಡಿಸ್ಬೇಕಲ್ಲ. ಯಾಕಂದ್ರೆ ಅವ್ರು ಅನ್ಎಜುಕೇಟೆಡ್ ಇದ್ದಾರೆ, ಅವ್ರಿಗೆ ಅದ್ರ ಬಗ್ಗೆದಾಗ ಗೊತ್ತಿಲ್ಲ. ಅದ್ರ ಬಗ್ಗೆ
ತಿಳಿವಳಿಸೋಕ್ಕೆಂತ ಒಂದು ದಲಿತ ಪರ ಸಂಘಟನೆಗಳದ್ದು ಒಂದು ಮುಖ್ಯ ಕಾರ್ಯ ನಿರ್ವಹಿಸಬೇಕಾದ್ರೆ ಅವ್ರಿಗೆ ಒಂದು ತಿಳುವಳಿಕೆ ಬರ್ತದ ಅಂತ ಹಿಂಗೆ ಒಂದು ಅನಿಸಿಕೆ ಅದ. ಅಲ್ಲ 100% ಸರ್. ಈಗಾಗಲೇ ನಾವು ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಾವು ಪ್ರತಿ ಹಳ್ಳಿ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ ಎಲ್ಲಾ ಸಂಘಟನೆಗಳು ಮಾಡಬೇಕು ಮಾಡಬಾರ್ದು ನಾ ಹೇಳೋಲ್ಲ ಸರ್. ಸಮಾಜಕ್ಕೆ ಅವ್ರ ಮೇಲೆ ಅವ್ರ ಸಮಾಜಕ್ಕೆ ಕಾಳಜಿದ್ರೆ ಮಾಡ್ತಾರ. ಬಟ್ ಆಕ್ಚುಲಿ ಇದು ದಲಿತ ಸಂಘಟನೆ ಕೆಲಸ ಅಲ್ಲ. ಡಿಪಾರ್ಟ್ಮೆಂಟ್ ಯಾಕೆ ಮಾಡದ ಸರ್ಕಾರ? ಇಲ್ಲ, ಡಿಪಾರ್ಟ್ಮೆಂಟ್ ಇದೆ, ಬಟ್ ತಮ್ಮ ನಡಿಯಲ್ಲಿ ಯಾಕೆ ಕೊಟ್ರ ಕಾನೂನು ಜಾಗೃತಿ ಮಾಡ್ರಂತೇಳಿ? ಸಮಾಜ ಕಲ್ಯಾಣ ಇಲಾಖೆ ಅಂತ ಯಾಕದ? ಈ ದಲಿತರಿಗೆ ಗೊತ್ತಿರಲ್ಲ, ನೀವೆಲ್ಲ ಹೋಗಿ ಜಾಗೃತಿ ಮಾಡ್ರಿ. ಇವ್ರಿಗೆ ಏನಾದ್ರು ದೌರ್ಜನ್ಯ ಆದ್ರೆ ನೀವು ರಕ್ಷಣೆ ಮಾಡ್ರಿ. ಅದೆಲ್ಲ ಇರ್ಲಕ್ಕಾಗಿ ದಲಿತ ಸಂಘಟನೆ ಬರ್ಬೇಕು ಹೋರಾಟ ಮಾಡಕಂದ್ರೆ. ಇವ್ರು ಡಿಪಾರ್ಟ್ಮೆಂಟ್ ಇದ್ದಿಲ್ಲ, ಸತ್ತಂಗಲ್ಲ. ಇಲ್ಲ, ಹೋರಾಟ ಸಂಘಟನೆ ಅಂದ್ರ ಮ್ಯಾಗೆ ಹೋರಾಟ ಆಯ್ತದ ಕಾಮನೆ. ಬಟ್ ಅಂತ ಜನರಿಗೆ ನಮ್ಮಂತರ ಆದ್ರೆ ಭೀ ಅವ್ರಿಗೆ ಸ್ವಲ್ಪ ತಿಳಿಬೇಕಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅರಿವು ಕಮ್ಮಿ ಇರ್ತದ. ಯಾಕೆ ನಮ್ಮ ಜಾತಿ ಜನರು ನೀವು ನಿಮಗೆ ಏನು ಸಮಸ್ಯೆ ಅದ ಏನಿಲ್ಲ ಅಂತ ಅವ್ರ ಮನೆಗೆ ಹೋಗಿ ತಾವೇನಾದರೂ ತಮ್ಮ ಅಂದ್ರೆ ಬೀದರ್ ಜಿಲ್ಲೆಯಾದಂಥ ದಲಿತ ಪರ ಸಂಘಟನೆ ಇದ್ದಾರೆ, ಅವ್ರಿಗೆ ಏನು ಅರಿವು ಮೂಡಿಸ್ತಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ರೆ ಬಹುಶಃ ಅವ್ರ ಆ ಥರ ಮಾಡ್ಲಕ್ಕಿಲ್ಲ ಅಂತ ಅನಿಸ್ತದ. ಹಿಂಗೆ ನಾನು ನಮ್ಮ ಸಂಘಟನೆ ಸುಮಾರು 3 ವರ್ಷದಿಂದ ನಿರಂತರವಾಗಿ ದಲಿತ ಯೂನಿಟಿ ಮೂವ್ಮೆಂಟ್ ನಿರಂತರವಾಗಿ ಪ್ರತಿ ವರ್ಷ ನಾವು 6ನೇ ಡಿಸೆಂಬರು ಸಾಮಾಜಿಕ ನ್ಯಾಯಯಾತ್ರೆ ಅಂತೇಳಿ ಬಾಬಾ ಸಾಹೇಬ್ ಪರಿನಿರ್ವಾಣ ದಿನದಂದು ಮಾಡ್ತೇವು. ಅದನ್ನ ಮಾಡೋದಕ್ಕಿಂತ ಮುಂಚೆನೆ ನಾವು 1 ವಾರ ತಯಾರಿ ಮಾಡಿಕೊಂಡು ಪ್ರತಿ ಸೆಕ್ಟರ್ ನಮ್ಮ ಸಿಟಿಯಲ್ಲಿರುವಂತ ಪ್ರತಿ ಓಣೆಗಳಿಗೆ ಹೋಗಿ ಜಾಗೃತಿ ಮೂಡಿಸೋದು. ಸಾಮಾಜಿಕ ನ್ಯಾಯಯಾತ್ರೆ ಅಂದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನೇನು ಮಾಡಿದ್ರು ಬಾಬಾ ಸಾಹೇಬರು, ಮತ್ತು ನಾವು ಯಾವ ರೀತಿ ಜಾಗೃತಿ ಇರಬೇಕು, ನಾವು ಏನೇನು ಮಾಡ್ಬೇಕು ಸಂವಿಧಾನ ಪರವಾಗಿ, ಸಂವಿಧಾನ ನಮಗೆ ಏನೇನು ರಕ್ಷಣೆ ಕೊಡ್ತದ, ನಾವು ಸಮಾಜಕ್ಕೆ ಏನೇನು ಕೊಡುಗೆಗಳು, ಈ ರೀತಿ ಜಾಗೃತಿ ಕಾರ್ಯಕ್ರಮಗಳು ನಾವು ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಾವು ಮಾಡ್ತಾ ಇದೀವಿ ಸರ್. ನಾವು ಬೇರೆ ಸಂಘಟನೆಗಳ ಬಗ್ಗೆ ಮಾತಾಡೋದಲ್ಲ. ಎಲ್ಲಾ ಸಂಘಟನೆಗಳು ನಮ್ಮವರೇ, ನಮ್ಮ ಅಣ್ಣ ತಮ್ಮರೇ. ಓಕೆ, ನಾನು ಆಗ್ರಹಿಸ್ತಾ ಇರೋದು ಈ ಅನಿಷ್ಟ ಪದ್ಧತಿ ಜಾರಿ ಇದು ಹಿಂಗೆ ಇತ್ತು ಅಂದ್ರ, ಒಂದು ವೇಳೆ ಈಗ ನಾವು ಪ್ರೆಸ್ ಮೀಟ್ ಮಾಡಿದ ನಂತರ ಕೂಡ ಯಾವ್ದಾದ್ರು ಕಾರ್ಯ ಮಾಡಿದ ನಮಗ್ ಗಮನಕ್ಕೆ ಬಂದ್ರೆ ಇಲ್ಲಿರುವಂತ ಜಿಲ್ಲಾಧಿಕಾರಿ ಕಚೇರಿ ಆಗ್ಲಿ SP ಕಚೇರಿ ಆಗ್ಲಿ ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ಉಗ್ರವಾದ ಹೋರಾಟ ಮತ್ತ ಇದು ನಮ್ಮ ದಲಿತ ಜನರ ಸಹಮತಿದೊಂದಿಗೆ ಜನ ಆಂದೋಲನ ತಯಾರಿ ಮಾಡ್ಬೇಕಾಗ್ತದ. ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಕ್ರಮ ವಹಿಸ್ಬೇಕಂತ ಹೇಳಿ ಮನವಿ ಮಾಡ್ತೀವಿ. ಬಗದಲ್ಲಿ ಇನ್ನೇನು ಡೇಟ್ ಮಾಹಿತಿ ಇಲ್ಲ ಸರ್. ಬಗದಲ್ ಗ್ರಾಮದವ್ರು ಹೇಳ್ತಾ ಇದಾರೆ ಇದ್ರ ಒಂದು ತಾರೀಕು ಅಂದ್ರೆ ಜನವರಿ 1 ಆಗ್ಬಹುದು ಅಂತ ತಯಾರಿ ಮಾಡ್ತಾ ಇದಾರೆ ಸರ್. ಅದ್ರ ವಿರುದ್ಧವಾಗಿ ಏನಾದ್ರು ನೀವು ಅದ್ರ ವಿರುದ್ಧ ಅಲ್ಲ, ಪ್ರತಿಯೊಂದು ಕಾರ್ಯಗಳ ವಿರುದ್ಧ ನಾವು ಮಾಡ್ತಾ ಇರೋದು. ಹರೊಂದು ಊರಾಗ ಆಗ್ಲತ್ತ ಇಲ್ಲಿ ಹೋಗ್ರಿ ಬಂದ್ ಮಾಡ್ರಿ ಲೆಟರ್ ಕೊಡೋದು ನನ್ನ ಕೆಲಸ ಅಲ್ಲ. ಅವ್ ಸಂಘಟನೆ ಆಸ್ ಎ ಸಂಘಟನೆ ನಮ್ ಕೆಲಸ ಏನು, ಸಮಾಜದಾಗ ಇದರೆಲ್ಲ ಕೆಟ್ಟ ಪರಿಣಾಮ ಬೀಳಬಾರ್ದು ಅಂತೇಳಿ ನಾವೊಂದು ಜವಾಬ್ದಾರಿ ಹೊತ್ಕೊಂಡು ನಮ್ ಪ್ರೆಸ್ ಮೀಟ್ ಮೂಲಕ, ಯಾಕಂದ್ರೆ ನಾವು ಪ್ರೆಸ್ ಮೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಜಿಲ್ಲಾದ್ಯಂತ ಆಗ್ತಾ ಇರ್ತಕ್ಕಂತ ಕಾರ್ಯಗಳ ಬಗ್ಗೆ ಮಾಹಿತಿ ಪೂರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಆದ್ರೂ ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ ಏನಂತ ಅಂದ್ರೆ, ತಾವು ಈ ರೀತಿ ಮಾಡಬೇಡ್ರಿ ಸರ್, ನಮ್ಮ ಕಾನೂನು ಕೊಲ್ಲಬೇಡ್ರಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕುಗ್ಗಿಸ್ಬೇಡ್ರಿ, ಆ ಮುಂದ್ ಬರ್ತಕ್ಕಂಥ ಪೀಳಿಗೆಗಳಿಗೆ ಗುಲಾಮ್ ಮಾಡ್ಬೇಡ್ರಿ, ಧರ್ಮದ ನಶೆಯಲ್ಲಿ ಕೆಟ್ಟ ಕೆಲಸ ಮಾಡ್ಲಕ್ಕ ಪ್ರೋತ್ಸಾಹ ನೀಡಬೇಡ್ರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಇದನ್ನ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಮತ್ತೆ SP ಸಾಹೇಬರಿಗೆ ಮುಟ್ಟುವ ತನಕ ಕೆಲಸ ಮಾಡಿಸ್ರಿ, ಮತ್ತೆ ಇದೊಂದು ಅನಿಷ್ಟ ಪದ್ಧತಿ ನಿಲ್ಲಿಸುವಂತ ಕೆಲಸಕ್ಕ ನಮಗ ಬೆಂಬಲ ಕೊಡ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್. ನನ್ನ ಹೆಸರು ಪ್ರಕಾಶ್ ರಾವಣ ಅಂತ ಹೇಳಿ, ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ. ಇವತ್ತು ನಮ್ಮ ದಲಿತ ಯೂನಿಟ್ ಮೂವ್ಮೆಂಟ್ ವತಿಯಿಂದ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ. ಈ ದಲಿತ ಯೂನಿಟ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಅಣ್ಣ ವಿನೋದ್ ರತ್ನಾಕರ್ ಅಣ್ಣವರು ಇದ್ದಾರೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ವಿನೀತ್ಗಿರಿ ಅಣ್ಣವರಿದ್ದಾರೆ, ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ಗೌತಮ್ ದೊಡ್ಡಿ ಅವರಿದ್ದಾರೆ, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ರಾವಣ ಅಣ್ಣವರು ಕೂಡ ಇದ್ದಾರೆ. ಇವತ್ತು ಈ ಮಾಧ್ಯಮ ಮುಖಾಂತರ ಕೇಳೋದು ಒಂದೇ ಏನಂದರೆ, ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಅನ್ನೋಕ್ಕಂಥದ್ದು ಆಗ್ತಾಯಿದೆ ಇಡೀ ಸಂಪೂರ್ಣ ಜಿಲ್ಲೆಯಲ್ಲಿ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನೋಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಪತ್ರಿಕಾ ಮಾಧ್ಯಮವನ್ನು ನಡೆಸಲಾಗಿದೆ. ಯಾಕಂದರೆ ಆ ಒಂದು ಅಸ್ಪೃಶ್ಯತೆ ಆಚರಣೆಯಲ್ಲಿ ಒಂದು ಜಾತಿಯನ್ನು ಒಂದು ಇವರನ್ನು ಕೀಳಿಸುವಂಥ ಕೆಲಸ ಆಗಿರ್ತದೆ. ಹಾಗಾಗಿ ಇಂಥ ಒಂದು ಆಚರಣೆ ಮಾಡಿ ಮತ್ತೊಂದು ವರ್ಗದವರಿಗೆ ಆ ರೀತಿ ಅಪಮಾನ ಮಾಡೋದು ಎಷ್ಟೊಂದು ಸರಿ ಅಂತ ನಾವು ಕೇಳ್ತೇವೆ. ಯಾಕಂದರೆ ಭಾರತ ದೇಶದ ಸಂವಿಧಾನ 17ನೇ ವಿಧಿ ಅನ್ನಕ್ಕಂಥದ್ದು ಅಸ್ಪೃಶ್ಯತೆ ಅನ್ನಕ್ಕಂಥದ್ದು ನಿಷೇಧವಾಗಿರ್ಬೇಕಂತ ಹೇಳಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಲ್ಲಿ ವಿನಂತಿ ಇದೆ, ಈ ರೀತಿ ಯಾವುದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಾಗಲಿ ಯಾವುದೇ ಹಳ್ಳಿಗಳಾಗಲಿ ಈ ರೀತಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಅವರಲ್ಲಿ ವಿನಂತಿ ಇದೆ. ಅದೇ ರೀತಿ ಜಿಲ್ಲಾಡಳಿತಗಳಿಗೂ ವಿನಂತಿ ಇದೆ, ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೂ ಕೂಡ ನಮ್ಮ ಮನವಿ ಇದೆ. ಈ ರೀತಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಅನ್ನೋದು ಆಚರಣೆ ಮಾಡಬಾರ್ದು. ಅದೇ ರೀತಿ ಜಿಲ್ಲೆಯ ಎಲ್ಲಾ ಶಾಸಕರುಗಳಿಗೂ ಕೂಡ ಮನವಿ ಇದೆ. ಯಾಕಂದ್ರೆ ಅವರು
ನಮ್ಮ ಜನರಿಂದ ಓಟನ್ನು ಪಡೆದುಕೊಂಡು ಒಬ್ಬ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವರು ಕೂಡ ಅವ್ರದ್ದು ಕೂಡ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಮಾನ್ಯ ಎಲ್ಲ ಶಾಸಕರನ್ನು ಕೂಡ ಮನವಿ ಇದೆ, ಈ ರೀತಿ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಅನ್ನಕ್ಕಂಥದ್ದು ಮಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತಿಗೆ ದಲಿತ್ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಇಂದು ಕರೆಯಲಾದ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ದಲಿತ್ ಯೂನಿಟಿ ಮೂವ್ಮೆಂಟ್ ಮೊದಲಿಂದನೂ ಕೂಡ ಸಮಾಜದಲ್ಲಿ ಒಂದು ಸಾಮಾಜಿಕ ನ್ಯಾಯ ಒದಗಿಸಬೇಕು, ಸಂವಿಧಾನ ಪ್ರಕಾರವಾಗಿ ಏನು ಸಮಾಜಿಕ ನ್ಯಾಯ ಸಿಕ್ತು ಅದನ್ನು ಒದಗಿಸಬೇಕು ಅನ್ನೋಂಥ ಮುಖ್ಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದೆ. ಎಲ್ಲಾದ್ರೂ ಕೂಡ ಈ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಉಂಟಾದಾಗ ದಲಿತ ಯೂನಿಟಿ ಮೂವ್ಮೆಂಟು ಮೊದಲನೇದಾಗಿ ಯಾವುದು ಸುಮ್ಮನೆ ಕುಂತಿಲ್ಲ. ಅದು ಹೋದ ವರ್ಷ ಇದ್ದು 2 ವರ್ಷ ಹಿಂದಿಂದ ಆಗಿರ್ಬೋದು, ಅದು ಗೌತಮ್ ನಾಗಳ್ಗೆ ಅವ್ರ ಊರಿಂದ ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ಟೈಮ್ ನಾವು ಸಿರ್ಸಿ ಅವರದ್ದಾಗ ಸೇಮ್ ಕಾರ್ಯ ಆಗಿತ್ತು. ಅಲ್ಲಿಂದ ಕೂಡ ಎಸ್.ಪಿ ಅವ್ರಿಗೆ ನಾನು ಫೋನ್ ಮಾಡಿದೆ. ನಾನು PS ಅವ್ರಿಗೆ ಫೋನ್ ಮಾಡಿದೆ, PS ಅವ್ರಿಗೆ ಫೋನ್ ಮಾಡಿದೆ. ಹೇಳಿದ್ರು ಇಲ್ಲ ಸರ್ ನಾನು ಇದ್ದಿದ್ದೀನಿ, ಇಲ್ಲಿ ನಾವು 4 ಜನ ಇದ್ದಿದ್ದೀವಿ, ನಾವು ತಡಲತ್ತು ಸರ್, ಹಂಗೆ ಏನೂ ಆಗ್ಲತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತಂದೆವು. ಬಟ್ ಅಲ್ಲಿ ನೋಡಿದಾಗ ಎಲ್ಲ ಊರ್ದವ್ರಿಗೆ ದೂರ ಓಡಿಸ್ಬಿಟ್ಟು ಮರಿಗೆಮ್ಮನ ಗುಡಿಯಾಗ ಆಡು ಕಡ್ದಾರ, ಅದು ಕುರಿ ಏನು ಕಡಿತಾರಲ್ಲ ಬಾಯಿ ಕುರಿನೂ ಕಡ್ದಾರ, ಅದು ಎಲ್ಲ ಆಗಿದೆ. ವಿಡಿಯೋನು ಸಿಕ್ಕದ ನನಗೆ. ಆ ಸಿಕ್ಕಾಗ ಇಮಿಡಿಯೇಟ್ ನಾನು SP ಅವ್ರಿಗೆ ಫೋನ್ ಮಾಡಿದೆ. ನಾನು ಈಗ ಇದ್ದಿರ್ತಕ್ಕಂಥ SP ಇದ್ದಿರೋರು ಈ SP ಅವ್ರಿಗೆ ಫೋನ್ ಮಾಡಿದೆ ಮಾರ್ನಿಂಗ್ 9 ಗಂಟೆಗೆ. ನಾನು ಫೋನ್ ಮಾಡಿದಾಗ ನಿಮ್ಮ PS ಅವ್ರು ಹೇಳ್ತಿದ್ದಾರೆ ನಾವು ಇಲ್ಲಿದ್ದ ಸರ್ ಇಲ್ಲಿ ಅಂತ ಏನೂ ಕಾರ್ಯ ಆಗ್ತಿಲ್ಲ, ಬಟ್ ನನ್ನಲ್ಲಿ ವಿಡಿಯೋ ಬಂದಿದ್ದು ಜಸ್ಟ್ ಇವಾಗ ಒಂದು 10 ನಿಮಿಷ ಮೊದಲು ಈ ಥರ ಆಗಿದೆ ಅಂತ ಹೇಳಿದ್ರೆ ನಾನು ಆವಾಗ SP ಅವರು ಜವಾಬ್ದಾರಿ ವಹಿಸ್ಕೊಂಡು ಅಲ್ಲಿನ PSI ಮತ್ತು ಸರ್ಕಲ್ ಫೋನ್ ಮಾಡಿಬಿಟ್ಟು ನೀವು ಎಲ್ಲಿದ್ರಿ ಈ ಥರ ಕಾರ್ಯಕ್ರಮ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ. ನಮ್ಗೆ ಈ ಥರ ದಲಿತ ಮುಖಂಡರು ಫೋನ್ ಮಾಡಿದ್ದಾರೆ, ನೀವು ಇಮಿಡಿಯೇಟ್ ಅಲ್ಲಿ ಹೋಗ್ಬೇಕು ಅಂತಂದಾಗ ಅಲ್ಲಿ ಸುಮಾರು 4 ವ್ಯಾನು ಮತ್ತು 4 ಜೀಪು, ಅಲ್ಲಿನ ಸರ್ಕಲ್ಲು DYSP ಎಲ್ಲರೂ ಹೋಗ್ಬಿಟ್ಟು ಆ ಕಾರ್ಯ ನಿಲ್ಲಿಸ್ತೇವೆ ಅಂತ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲ ಜನರು ಸೇರಿಸ್ಬಿಟ್ಟು ಆ ಕಾರ್ಯ ನಿಲ್ಲಿದ್ರು. ಬಟ್ ಯಾವಾಗ ಹೋಗಿದ್ರು ಅಂತಂದ್ರೆ ಆಲ್ರೆಡಿ ಗುರಿ ಕಡೆದಾಗಿದೆ. ಅಂದ್ರೆ ಎಲ್ಲಾ ಕಾರ್ಯ ಮುಗಿದಾದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿತ್ತು. ಸಮಯಕ್ಕೆ ಸಕ್ಕಂತೆ ಅವರು ಒಂದ್ ವೇಳೆ ಒಕ್ಕೊಂದು ಕೆಲಸ ಮಾಡ್ತಿದ್ರು ಅಲ್ಲಿ PSI ಅಥವಾ ಸರ್ಕಲ್ ಅಂತಂದ್ರೆ ಆ ಕಾರ್ಯ ನಿಲ್ಲಿಸಬಹುದಿತ್ತು. ಬರೀ ಕುರಿ ಕಡೆದೆ ಅಂತ ಹೇಳಲ್ಲ, ಜಾಣಿ ಪುತ್ರ ಅಂತ ಅದನ್ನೂ ಆಗಿತ್ತು. ಎಲ್ಲ ಆದಾದ ನಂತರ SP ಅವರು ಕ್ರಮ ತಗೊಂಡಾರ, ಫೋನ್ ಮಾಡ್ಯಾರ, ಹೋಗ್ಯಾರ. ಬಟ್ ಅದನ್ನ ನಿಲ್ಸಲ್ಲಿ ಇವ್ರು ಪ್ರಯತ್ನ ಮಾಡ್ಯಾರ, ಬಟ್ ಸಕ್ಸಸ್ ಆಗ್ಲಿಲ್ಲ ಅದು. ಸೊ ಅದೇ ತರ ಇದು ಪ್ರತಿ ಸರಿ ನಾವೇ ಯಾಕೆ ಹೇಳ್ಬೇಕು, ಪ್ರತಿ ಊರಲ್ಲಿ ಕಾರ್ಯಕ್ರಮ ಆದಾಗ, ಊರದ ಕಾರ್ಯಗಳಾದಾಗ ಯಾಕೆ ದಲಿತ ಸಂಘಟನೆ ಮುಖಂಡರೇ ಹೇಳ್ಬೇಕು ಡಿಪಾರ್ಟ್ಮೆಂಟ್? ಅವ್ರಿಗೆ ಅವ್ರದೇ ಆದಂತ ಜವಾಬ್ದಾರಿ ಇರುತ್ತೆ. ಕರ್ನಾಟಕ ಸರ್ಕಾರ 2017ರಲ್ಲಿ ಅಂಧಶ್ರದ್ಧೆ ನಿರ್ಮೂಲನ ಕಾನೂನು ಅಂತ ಹೇಳಿ ತಂದಿದ್ದು, ಅಧಿನಿಯಮ 2017 ಅಂತ ಹೇಳಿ ತಂದಿತ್ತು. ಅದ್ರಲ್ಲಿ ಏನೇನು ಹೇಳ್ತದ ಅಂತಂದಾಗ ಅಂಧಶ್ರದ್ಧೆನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬೇಡ್ರಿ, ಸೈಂಟಿಫಿಕ್ ಆಗಿ ವಿಚಾರ ಮಾಡಿ, ಮಾಟ ಮಂತ್ರ ಮಾಡಬೇಡ್ರಿ. ನೀವು ಏನೋ ರೋಗ ಬಂದಿದೆ ಅಂತ ಹೇಳಂದಾಗ ನೀವು ಮೆಡಿಸಿನ್ ತಗೊಳ್ಳಾರ್ದು ಯಾರೋ ಮಾಟ ಮಂತ್ರ ಮಾಡ್ಬಿಟ್ಟು ತಾವೀಸ್ ಕೊಟ್ಬಿಟ್ಟು ನಿಮ್ಗೆ ಗುಣಮುಖ ಮಾಡ್ತಾರೆ ಅಂತ ನಂಬೇಡ್ರಿ ನೀವು. ಅದೆಲ್ಲ ಕಾನೂನು ರೀತಿ ಅಪರಾಧಗಳವ ಅಂತೇಳಿ ಎಲ್ಲ ಹೇಳಿರ್ತದೆ. ಅದು ಅದ್ರಲ್ಲಿ ಈ ತರ ಹೆಣ್ಮಕ್ಳಿಗೆ ಜಾಣಿ ಪೂತ್ರ ಕುಣಿಸೋದು ಇದೆಲ್ಲ ಒಂಥರ ಅಂಧಶ್ರದ್ಧೆನೇ ಅದ. ಇದು ಕೂಡ ಅದೇ ಕಾನೂನು ವ್ಯಾಪ್ತಿಗೆ ಬರ್ತದ. ಈ ಕಾನೂನು ಒಂದು ವಿಧಾನಸೌಧದಲ್ಲಿ ಕುಂತ್ಬಿಟ್ಟು ಶಾಸನಸಭೆ ಕಾನೂನು ಮಾಡ್ತು, 2017ರಲ್ಲಿ ಪಾಸ್ ಮಾಡ್ತು. ಬಟ್ ಆಕ್ಟ್ ಆಗಿ ಕನ್ವರ್ಟ್ ಆದ ನಂತರ ಅದನ್ನ ಪಾಲನೆ ಮಾಡ್ಬೇಕಾಗಿರೋರು ಸಾರ್ವಜನಿಕರು ಆ ಕಾನೂನ ಪಾಲನೆ ಮಾಡಲಾರದೆ ಇದ್ದಂತ ಸಮಯದಲ್ಲಿ ಇಲ್ಲಿನ ಜಿಲ್ಲಾಡಳಿತ, ಅದು ಯಾವುದೇ ಜಿಲ್ಲೆ ಇರ್ಬೋದು, ಅಲ್ಲಿನ ಜಿಲ್ಲಾಡಳಿತ ಅದನ್ನ ಆಕ್ಷನ್ ತಗೋಬೇಕು. ಹಂಗ ನಾವು ಈಗ ಹೆಲ್ಮೆಟ್ ಹಾಕಲು ಹೋದ್ರೆ ಪೊಲೀಸರು ಬಂದು ಹೇಳ್ಬಿಟ್ಟು 500 ರೂಪಾಯಿ ತಗೋತಾರೋ, ಹಂಗೆ ಆ ಕಾನೂನು ಅವ್ರು ನೀವು ಲಾಗು ಮಾಡತ್ತಿಲ್ಲ, ನೀವು ಪಾಲನೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಅವ್ರ ಮೇಲೆ ಸುಮುಟೋ ಕೇಸ್ನ ದಾಖಲಿಸಬೇಕು. ಯಾವುದೇ ಗ್ರಾಮಸ್ಥರು ಇದ್ದಿರ್ತಾರೋ, ಯಾವ್ದು ಆಯೋಜಕರು ಇದ್ದಿರ್ತಾರೋ ಅವ್ರ ಮೇಲೆ ಸುಮುಟೋ ಕೇಸ್ ದಾಖಲಿಸಬೇಕು. ಮತ್ತ ಈ ಅಧಿನಿಯಮದಲ್ಲಿ ಇದು ಅಟ್ರಾಸಿಟಿ ತರ ಇದಕ್ಕೂ ಕೂಡ ನಾನ್ ವೇಲೇಬಲ್ ಇದೆ, ಕೇಸ್ ನಾನ್ ವೇಲೇಬಲ್ ಇದೆ. ಮತ್ತೆ ಇದಕ್ಕೆ 1 ವರ್ಷದಿಂದ 7 ವರ್ಷ ತನಕ ಜೈಲು ಸಜಾ ಕೂಡ ಇದೆ. ಆಯೋಜಕರಿಗಾಗಿರ್ಬೋದು ಅಥವಾ ಅಲ್ಲಿದ್ದ ಅಸ್ಪೃಶ್ಯ ಆಚರಣೆ ಮಾಡಿರೋರಿಗಾಗಿರ್ಬೋದು. ಮತ್ತೆ 50,000ರಿಂದ 5 ಲಕ್ಷದವರೆಗೆ ಫೈನ್ ಇದೆ. ಒಂದ್ ವೇಳೆ ಕಠಿಣ ಸಮಯ ಬಂದಾಗ 2 ಕೂಡ ಅಪ್ಲೈ ಆಗ್ಬೋದು ಕಾನೂನಲ್ಲಿ. ಮತ್ತೆ 3rd ಪಾಯಿಂಟ್ ಏನಿದೆ ಮೇನ್ ಅಂತಂದಾಗ, ಇದಕ್ಕೆ ಯಾರೇ ಹೋಗಿ ಈ ತರ ಕಾರ್ಯ ಆಗ್ತಿದೆ ನೀವು ಇದನ್ನ ರೋಕಿಸ್ರಿ, ನೀವು ತಡೆಗಟ್ರಿ ಅಂತ ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಸಾರ್ವಜನಿಕರು ಹೋಗಿ ಕೊಡ್ಬೇಕಾದಂತದ್ದು ಏನಿಲ್ಲ. ಈ ಕಾನೂನಲ್ಲಿ ಸರ್ಕಾರ ಕಂಪ್ಲೀಟ್ಲಿ ಪೊಲೀಸರಿಗೆ ಇಂಡಿಪೆಂಡೆನ್ಸಿ ಕೊಟ್ಟಿದೆ, ಆ ಸ್ವಾತಂತ್ರ್ಯನ ಕೊಟ್ಟಿದೆ. ಸುಮುಟೋ ಕೇಸ್ನ ದಾಖಲಿಸಬೇಕು ಪೊಲೀಸರು. ಆದ್ರೂ ಕೂಡ ಪೊಲೀಸರು ಸುಮುಟೋ ಕೇಸ್ ಯಾವ್ದ್ರಲ್ಲಿ ದಾಖಲೆ ಮಾಡ್ತಾ ಇಲ್ಲ.
ಯಾವ್ದಾದ್ರು ಸಂಘ ಸಂಸ್ಥೆಗಳು ನಾವು ಫೋನ್ ಮಾಡಿದಾಗ ಇಲ್ಲಿ ನೀವು ಒಂದು ಕಂಪ್ಲೇಂಟ್ ಕೊಡಿ ಸರ್, ನಾವು ಅಲ್ಲಿ ಹೋಗ್ತಿದ್ರು, ಕಂಪ್ಲೇಂಟ್ ಕೊಡೋಂತ ಬೇಕಾಗಿಲ್ಲ. ಈಗ ಇಷ್ಟೆಲ್ಲ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೇಳ್ತಿದ್ದೀರಿ, ನೀವು ಕಂಪ್ಲೇಂಟ್ ಕೊಡ್ರಿ ಅಂತ ಅಂತಿದ್ದೀರಿ ಅಂತಂದಾಗ ನೀವು ಕಾನೂನು ಸರಿಯಾಗಿ ಓದಿಲ್ಲ ಅಂತ. ನೀವು ಕಾನೂನನ್ನ ಸರಿಯಾಗಿ ಕೇಳ್ಕೊಂಡ್ರಿ, ಯಾಕಂದ್ರೆ ನಿಮ್ಮಲ್ಲಿ ಎಲ್ಲ ತರ ಪ್ರೊವಿಷನ್ ಇದ್ರೆ ಅಲ್ಲಿ ನಿಮ್ಗೆ ಸುಮೋಟೋ ಕೇಸ್ ಮಾಡ್ತಕ್ಕಂಥದ್ದು ಸ್ವಾತಂತ್ರ್ಯ ಕೊಟ್ಟಿದೆ ಸರ್ಕಾರ. ಮತ್ತೆ ಈ ಕೇಸಲ್ಲಿ ನೀವು ಯಾರು ಆಯೋಜಕರಿದ್ದೀರ ಅವ್ರನ್ನ ಪ್ರಾಪರ್ ಆಕ್ಟ್ಸ್, ಪ್ರಾಪರ್ ಸೆಕ್ಷನ್ಸ್, BMS ಸೆಕ್ಷನ್ಸ್, IPC ಸೆಕ್ಷನ್, ಪ್ರಾಪರ್ ಸೆಕ್ಷನ್ಸ್ ಹಾಕ್ಬಿಟ್ಟು ಅವರನ್ನ 1 ವರ್ಷದಿಂದ 7 ವರ್ಷ ಮಟ್ಟ ನೀವು ಜೈಲು ಶಿಕ್ಷೆ ಕೊಡಿಸ್ಬೇಕು ಅಂತ ತರ ಆರ್ಟಿಕಲ್ಸ್, IPC ಸೆಕ್ಷನ್ಸ್ ಎಲ್ಲ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಬಟ್ ಬೇಕಂತಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲರ ಒಂದು ನೆರಳಲ್ಲಿ ಇದ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಯಾವ್ದಾದ್ರು ಸಣ್ಣ ಸಣ್ಣ ಸೆಕ್ಷನ್ಸ್ ಆಗ್ಬಿಟ್ಟು ಅದು ಕೇಸ್ ಅಲ್ಲಿಗೆ ರಫ ಮಾಡ್ಬಿಟ್ಟು ಅಂತ ಕೆಲಸ ಮಾಡ್ತಾರೆ. ಇದರಲ್ಲಿ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಲ್ಲ, ಎಲ್ಲೇ ಊರಲ್ಲಿ ಯಾವುದೇ ಊರಲ್ಲಿ ಕಾರ್ಯಕ್ರಮ ಆದಾಗ ಅಲ್ಲಿದ್ದು ಶಾಸಕರೇ ಮೊದಲು ಡೊನೇಟ್ ಆಗಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಮೊದಲು ಡೊನೇಷನ್ ಕೊಟ್ಟಿರ್ತಕ್ಕಂಥವ್ರು ಅಲ್ಲಿ ಶಾಸಕರು ಇರ್ತಾರೆ. ಈಗ ನಾನು ಲಾಸ್ಟ್ ಸುಮಾರು ದಿನಗಳು ನೋಡ್ತಿದ್ದೀನಿ, ಗೌತಮ್ ಫೋನ್ ಮಾಡಿ ಹೇಳ್ತಿದ್ದಾರೆ ಚಾಲ್ತಾಪುರಲ್ಲಿ ಆಗ್ತು ಅಂತಂದಾಗ ಅಲ್ಲಿ ಚಾಲ್ತಾಪುರದ ಯಾರು ಬರ್ತಾರೆ ಅಲ್ಲಿ ಶಾಸಕರು ಅಂತಂದ್ರೆ ಈಶ್ವರ್ ಖಂಡ್ರೆ ಅವ್ರು ಬರ್ತಾರೆ, ಅವರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವರ. ಈಗಲ್ಲಿ ರಂಜೋಳ್ ಖೇಣಿ ಅಥವಾ ಬೀದರ್ ಸೌತ್ ಅಲ್ಲ ಅದು. ಈ ನಮ್ದು ಏನ್ ಕಾರಂಜಿ ಜಲಾಶಯ ಇದಲ್ಲ ಅದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲೂ ಈ ಕಾರ್ಯ ಆಗ್ತದೆ. ಈ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಬೀದರ್ ಸೌತ್ ಅಲ್ಲಿ ಬರ್ತದ. ಈ ಬೀದರ್ ಸೌತ್ ಅಲ್ಲಿ ಬರ್ತಕ್ಕಂಥದ್ದು ನಮ್ಮ ಬೀದರ್ ಸೌತ್ MLA ಯಾರಿದ್ದಾರೆ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರು, ಮತ್ತೆ ಮಾಜಿ ಆಗಿರ್ತಕ್ಕಂಥ ಅಶೋಕ್ ಖೇಣಿ ಅವರು ಕೂಡ ಈ ಊರ್ ಜನಗಳು ಹೋಗ್ತಾರೆ ಅವ್ರ ಬಳಿ, ಸರ್ ನಾವು ಈ ತರ ಕಾರ್ಯ ಮಾಡ್ತಿದ್ದೀವಿ, ನಮ್ಗೆ ಈ ತರ ನೀವು ಡೊನೇಷನ್ ಕೊಡಿ. ಆ ಕಾರ್ಯ ಮಾಡಿ ಒಳ್ಳೇದಿದೆ ನಿಮ್ಗೆ ಮಾಡಿ, ಆ ಡೊನೇಷನ್ ಕೊಡಿ, ಅದಕ್ಕೆ ಬೇರೆ ಮಾತಿಲ್ಲ. ಆದ್ರೂ ಕೂಡ ಅನಿಷ್ಟ ಪದ್ಧತಿ ಮಾಡ್ತಕ್ಕಂಥ ಜಾಣಿ ಪೋತ್ರ ಕುಣಿಸೋದು, ಕುಡಿಯ ಕಟ್ಟೋದು, ಗಾವು ಕಟ್ಟತಕ್ಕಂಥ ಕೆಲಸ ಮಾಡ್ತಾರಲ್ಲ, ಈ ಕೆಲಸ ಆಗ್ತಿದೆ ಅಂತ ಕೇಳತಕ್ಕಂಥ ಜವಾಬ್ದಾರಿ ಒಬ್ಬ ಜವಾಬ್ದಾರಿ ಉಳ್ಳಿರ್ತಕ್ಕಂಥ ಶಾಸಕನ ಜವಾಬ್ದಾರಿ ಆಗಿರ್ಬೇಕಾಗಿತ್ತು. ಆದ್ರೆ ಸಾಮಾಜಿಕ ನ್ಯಾಯ ಬಯಸದ ಈ ಶಾಸಕರು ಒಂಥರ ಎಲ್ಲೋ ಒಳಗೊಳಗೆ ಮನುವಾದನ ಒಪ್ಕೊಂಡು ಮನುಸ್ಮೃತಿ ಪ್ರಕಾರ ಕೆಲಸ ಮಾಡ್ತಾ ನಮ್ಗೇನದ, ಯಾರು ಎಂಗೇಜ್ ಮಾಡಲ್ಲ, ನಾವು ನಮ್ಗೆ ಓಟ್ ಬಂದು ಸಾಕು, ಎಲ್ಲರೂ ನಾವು ಸರಿ ಇದ್ದಿದ್ದು ಅಂತ ಹೇಳ್ತಾರೆ. ಬಟ್ ಇವರು ಒಳಗೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲ ಒಂದ್ ಕಡೆ ಸಾಮಾಜಿಕ ನ್ಯಾಯನ ಬಯಸಕ ಇಷ್ಟಪಡ್ತೀವಿ. ಈಗ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನದಂತಾಗ ನಮ್ದು ಬೀದರ್ ಜಿಲ್ಲೆಯಲ್ಲಿ ಮೊದಲಿಂದಾನೆ ಮೊದಲಿಂದಾನೆ ನಮ್ಮ ಗಾಯಕರಿದ್ರು, ಏನ್ ಹೆಸರು ಅವ್ರದ್ದು, ಊರಲ್ಲ ಅವ್ರು ಕೂಡಿದ್ರು. ಸುಮಾರು ಒಂದು 40 ವರ್ಷ ಮೊದಲೇ ಅವರು ಈ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ರು. ಗಾವ್ ಕಡೆದಾಗಲಿ ಇದು ಮಾಡಬೇಡಿ ಈ ಅಂಧಶ್ರದ್ಧೆ. ಹಂಗಾಗಿ ಬೀದರ್ ಜಿಲ್ಲೆ ಯಾವತ್ತೂ ಅಂಬೇಡ್ಕರ್ ಚಳುವಳಿಯಲ್ಲಿ, ಸಾಮಾಜಿಕ ನ್ಯಾಯ ದೊರಕಿಸ್ತಕ್ಕಂಥ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದೆ. ಹಂಗಾಗ್ಬಿಟ್ಟು ನಮ್ಮೂರಲ್ಲಿ ಈಗ ನೀವು ಕೇಳಿರಲ್ಲ, ಮೊದಲೆಲ್ಲ ಪ್ರಶ್ನೆ ಕೇಳಿರಿ. ಈಗ ನೀವು ಹೋಗಿ ದಲಿತ ಸಂಘಟನೆಗಳು ಹೋಗ್ಬಿಟ್ಟು, ಕಾರ್ಯಕರ್ತರು ಹೋಗ್ಬಿಟ್ಟು, ಊರೂರು ಹೋಗ್ಬಿಟ್ಟು ನೀವು ಇದು ಜಾಗೃತ ವಹಿಸ್ಬೇಕು ಅಂತ ಹೇಳಿದ್ರಲ್ಲ, ಆ ಕೆಲಸ ಆಗ್ತಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾಣಿ ಪೋತ್ರಸಾಗಿ ಕುಣಿತಕ್ಕಂಥ ಯಾರು ಸಿಂಗಲ್ ವ್ಯಕ್ತಿ ಕೂಡ ನಿಮ್ಗೆ ಯಾವ ಹಳ್ಳಿದಲ್ಲೂ ಕೂಡ ಸಿಗಲ್ಲ. ಹಾಗಾಗಿ ಈ ಆಯೋಜಕರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಊರ್ ಕಡೆ ಹೋಗಿ, ಯಾದಗಿರಿ ಹೋಗ್ಬೋದು, ಶಾಪುರ್ ಹೋಗ್ಬೋದು, ಅಥವಾ ಈ ಕಡೆ ಸೋಲಾಪುರ್ ಹೋಗ್ಬೋದು, ಮಹಾರಾಷ್ಟ್ರ ಕಡೆ ಹೋಗ್ಬೋದು, ಆ ಕಡೆ ಹೋಗ್ಬಿಟ್ಟು ಅವರಿಗೆ 20,000, 30,000, 50,000 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಜಾಣಪೋತ್ರ, ಕೆಲವೊಂದ್ ಕಡೆ 2-2 ಲಕ್ಷ ಕೊಡ್ತಾರಂತ, ಒಂದು ಸ್ಪೆಷಲ್ ಕುಣಿಸಗೋಸ್ಕರನೇ ಜಾಣಪೋತ್ರ ಮಾಡ್ಬಿಟ್ಟು. ನಮ್ಮ ಲೋಕದವ್ರಿಗೆ ಕರ್ಸಲ್ಲ, ಹೊರಗಿನವ್ರಿಗೆ ಕರ್ಸ್ಬಿಟ್ಟು ಇಲ್ಲಿ ಕುಣಿಸಿ ಕಳ್ಸಲ್ಲ. ಅಂದ್ರೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಕರ್ಸ್ತಿದ್ದಾರೆ. ಕರ್ಸ್ಬಿಟ್ಟು ಈ ತರ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಮಾಡ್ಕೊಳ್ಳಿ, ಬಟ್ ಇದಕ್ಕೆ ಏನ್ ಇಂಪ್ಯಾಕ್ಟ್ ಆಗ್ತದೆ ಅಂತಂದಾಗ, ಯಾಕೆ ಇದು ಕಾರ್ಯಕ್ರಮನ ಅನಿಷ್ಟ ಪದ್ಧತಿ ಯಾಕೆ ಮಾಡ್ಬಿಡೋದು, ನಾವ್ಯಾಕೆ ವಿರೋಧ ಮಾಡ್ತೀವಿ ಅಂತಂದ್ರ, ಇವಾಗ ಏನೋ ಕಾರ್ಯಕ್ರಮ ಮಾಡ್ತಿದ್ದಾರೆ, ಇದು ಸಾಮಾಜಿಕ ನ್ಯಾಯದ ಪರಿಸ್ಥಿತಿ ಇಲ್ಲ. ಒಂದು ವರ್ಗ ಮೇಲಿದೆ, ಒಂದು ವರ್ಗ ಕೆಳಗಿದೆ, ನೀವು ಇದೇ ತರ ಕುಣಿಬೇಕು, ನೀವು ಇದೇ ತರ ಮಜಾ ಮಾಡ್ಬೇಕು ಅನ್ನೋ ಒಂದು ಡೆಡ್ ಲೈನ್ ರೇಟ್ ನ ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡ್ತದೆ, ನೀವು ಈ ಲೈನ್ ಆಚಕ, ನೀವು ಈ ಲೈನ್ ನಿಚಕ ಅಂತ ಹೇಳ್ಬಿಟ್ಟು. ಯಾರ ದಿಮಾಕಲ್ಲಿ ಅಂದ್ರೆ ಯಾರ ಮನಸ್ಸಲ್ಲಿ ಈ ಜಾತಿ ಭೇದ, ಈ ಅಸ್ಪೃಶ್ಯತೆ, ಈ ಜಾಣಿಪುತ್ರ ಇವರಿಗೆ ಕುಣಿಸ್ಬೇಕು, ಈ ಜಾತಿದವರಿಗೆ ಕುಣಿಸ್ಬೇಕಂತ ಯಾರ ಮನಸ್ಸಲ್ಲಿ ಇಲ್ಲೋ ಅಂತ ಮನಸ್ಸಲ್ಲೂ ಕೂಡ ಈ ಜಾತಿ ಮೂಲನ ಬಿತ್ತಿರ್ತಕ್ಕಂಥ ಕೆಲಸಗಳೇ ಈ ಕಾರ್ಯಕ್ರಮ. ಸೊ ಈ ಕಾರ್ಯಗಳು ಮಾಡಕ ತಡಿಬೇಕಿತ್ತು ಅಂತಂದ್ರೆ ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫುಲ್ ಸ್ವಾತಂತ್ರ್ಯ ಇದೆ. ಈ ಆಕ್ಟ್ ಅಲ್ಲಿ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ಲಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ. ಅವ್ರು ಸುಮೋಟು ಕೇಸನ್ನ ದಾಖಲಿಸಬಹುದು,
ಬೇಕಾದಂಥ ಸ್ಟ್ರಾಂಗ್ ಕೇಸ್ನ ಹಾಕ್ಬೋದು. ಇನ್ನೂವರೆಗೆ ಎಷ್ಟು ಕಾರ್ಯಕ್ರಮ ಆದರೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಈಗ ಒಂದು ಕಡೆ ಕೇಸ್ ಆಗಿಲ್ಲ, ಒಂದು ಕೂಡ FIR ಆಗಿಲ್ಲ, ಮತ್ತು ಸಜ್ಜಾಗದಂತ ಬೇರೆ ಮಾತು. ಒಂದ್ ವೇಳೆ ಕಾನೂನು ಭಯ ಇಲ್ಲ ಅಂತಂದ್ರೆ ಇದು ಒಂದಲ್ಲ ಅಂತ ಇವತ್ತು 10 ಆಗ್ಲತ್ತ, ನಾಳೆ ದಿನ 100 ಭೀ ಆಗ್ಬೋದು. ಇದಕ್ಕೆಲ್ಲ ಆಗ್ಲತ್ತದ ಅಂತಂದಾಗ ಇದಕ್ಕೆಲ್ಲ ನಾವು ಕಂಪ್ಲೀಟ್ ನಾನು ಹೇಳ್ಬೇಕಿತ್ತಂದ್ರೆ ವೈಫಲ್ಯ ಅಂತ ಹೇಳ ನಾನು ಈಗ ನಮ್ಮಲ್ಲಿ ಜಿಲ್ಲಾಡಳಿತ ಫಾಲ್ತು ಅಂತ ಹೇಳ್ತೀನಿ ನಾನು. ಫಾಲ್ತು ಇದು ಕೆಲಸ ಮಾಡಲು ಹೋಗಿದ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿಲ್ಲ, ಜಿಲ್ಲಾಡಳಿತ ಕೆಲಸ ಮಾಡತ್ತಿಲ್ಲ. ಯಾಕೆ ಮಾಡತ್ತಿಲ್ಲ ಅಂತಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೆಷರ್ ಅದ ಅಂತ ಅನಿಸ್ತು ಆಫೀಸರ್ಸ್ಗಳನ್ನೆಲ್ಲ. ಮೂಗರೆಲ್ಲ ಕಲ್ತ್ಬಿಟ್ಟು ಸಾಮಾಜಿಕ ನ್ಯಾಯ ಅಧೋಗತಿಗೆ ಕೆಡ್ಸುತ್ತಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಒಂದ್ ವೇಳೆ ಇವ್ರು ಇದೇ ತರ ಸುಮ್ಮನೆ ನಾವು ಮಾಡ್ಕೊಂಡು ಹೋಗ್ತೀವಿ ಏನಾದ್ರು ಅಂತಂದಾಗ ನಮ್ಮ ವಿನೀತಿಗಿರಿ ಅವರು ಮತ್ತೆ ರಾವಣ ಅವರು ಹೇಳಿದಾಗ ಇದಕ್ಕೆ ನಾವು ಹೇಳ್ತೀವಿ. ನಾವು ಈಗ ಆಗ್ಯದ, ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಆಕ್ಷನ್ ತಗೊಳ್ಳಿ ಅಂತ ಪೊಲೀಸ್ ಹೇಳ್ತು. ಇನ್ಮುಂದ ಎಲ್ಲಿ ಬಿ ಆಗ್ಲತ್ತದ, ಬಗ್ದಲ್ದಾಗ ಆಗ್ಲತ್ತದ, ರಂಜೋಳ ಕೇಳಿದಾಗ ಆಗ್ತದ, ಇನ್ಮುಂದೆ ಎಲ್ಲಿ ಬಿ ಯಾವ ಬಿ ಹಳ್ಳಿ ಊರದಾಗ ಆಗ್ತಂತ ಒಂದ್ ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟು ತಾವು ಖುದ್ದಾಗಿ ಮುಂದೆ ಹೋಗ್ಬಿಟ್ಟು ಅದಕ್ಕೆ ನಿಲ್ಲಿಸಲಿಲ್ಲ ಅಂತಂದಾಗ ದಲಿತ ಯೂನಿಟಿ ಮುಂದೆ ಹೋಗ್ಬಿಟ್ಟು ಅದನ್ನ ನಿಲ್ಸೋದಕ್ಕೆ ಕೆಲಸ ಮಾಡ್ತದ. ಅದು ಯಾವುದೇ ಊರು ಇರಲಿ ಅವರು ತಗೋಬೇಕು. ಪೊಲೀಸರು ಜವಾಬ್ದಾರವಾಗಿ ವರ್ತಿಸಿ ಅವ್ರು ಏನು ಕಾನೂನು ಪಾಲನೆ ಮಾಡ್ಬೇಕು ಅದನ್ನು ಮಾಡಬೇಕು. ಮಾಡಲಿಲ್ಲ ಅಂತಂದಾಗ ದಲಿತ ಯೂನಿಟ್ ಕೂತು ಯಾವ ಊರಲ್ಲಿ ಆ ಊರಲ್ಲಿ ಹೋಗ್ಬಿಟ್ಟು ಆ ಕಾರ್ಯ ಅನಿಷ್ಟ ಪದ್ಧತಿ ಅಂತ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತದ. ಇದಕ್ಕೆ ಈ ಆಸ್ಪದನ ದಲಿತ ಯೂನಿಟಿ ಮೂವ್ಮೆಂಟ್ದವರು ಅಲ್ಲಿ ಹೋಗಿ ಕೊಡಬಾರ್ದು ಅಂತಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ದವರಲ್ಲಿ ಅಥವಾ ಇಲ್ಲಿ ಜಿಲ್ಲಾಡಳಿತ ಆಗಲಿ ಖುದ್ದಾಗಿ ಅಲ್ಲಿ ಹೋಗ್ಬಿಟ್ಟು ಈ ಕಾರ್ಯಕ್ರಮ ನಿಲ್ಲಿಸಿ, ಅನಿಷ್ಟ ಪದ್ಧತಿಗಳನ್ನು ನಿಲ್ಲಿಸಿ ಸಾಮಾಜಿಕ ನ್ಯಾಯನ ಕೊಡಿಸ್ಬೇಕಾಗಿ ನಾವಿಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈ ಮೌಲ್ಯ ವಿರೋಧಿ ಕಾಯ್ದೆ 2017ರಲ್ಲೇ ಬಂದಿದೆ, ಜಾರಿ ಇದೆ ಅಂದಾಗ. ಬಟ್ ಬರೀ ಅದು ಕಾನೂನಲ್ಲಿ ಪೇಪರಲ್ಲಿ ಮಾತ್ರ ಜಾರಿ ಇದೆ. ರೂಟ್ ಲೆವೆಲ್ ಅಲ್ಲಿ ಜಿಲ್ಲೆ ಹಳ್ಳಿಗಳಲ್ಲಿ ಅದು ಕಾನೂನು ಇದೆ ಅಂತಲೂ ಕೂಡ ಜನರಿಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅಂತಂದ್ರೆ ಇದು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಅದ್ರ ಕಡೆ ಖುದ್ದು ಬಜೆಟ್ ಎಬ್ಬಿಸ್ತಲ್ಲ, ನಾವು ಈ ಕಾನೂನನ್ನ ನಾವು ಒಯ್ದ್ಬಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಅಂತೇಳಿ ಅದು ಕೆಲಸ ಆಗ್ತಿಲ್ಲ ಅಂತ ಅನಿಸ್ತಾರೆ. ಆ ಕಾನೂನಲ್ಲಿ ಈ ಕಾರ್ಯ ಅನ್ನುವಂಥದ್ದು ಒಂದು ಇದು ಬರ್ತದೆ ಅಡಿ ಇದರಲ್ಲಿ. ಆ ಕಾನೂನು ಅಡಿಯಲ್ಲಿ ಮೌಢ್ಯ ಆಚರಣೆ ಕಾನೂನು ಅಡಿಯಲ್ಲೇ ಇದೇನು ಜಾಣಿ ಪೋತ್ರ ಅದು ಗಾವ್ ಕಡೆ ಎಲ್ಲ ಆ ಕಾನೂನು ಅಡಿಯಲ್ಲೇ ಮಾಡ್ಬಿಡ್ರಿ ಅಂತ ಹೇಳಿ ಅಂಧಶ್ರದ್ಧೆ ಕೆಲಸಗಳು ಆಗ್ಬಿಡ್ಬಾರ್ದು ಅಂತೇಳಿ ಕಾನೂನು ಉದ್ದೇಶದ. ಬಟ್ ಆ ಉದ್ದೇಶ ಇವತ್ತಿನ ತನಕ ಗ್ರೌಂಡ್ ಲೆವೆಲ್ ಅಲ್ಲಿ ಮುಟ್ಟಿಲ್ಲ, ಜನರಿಗೆ ತಲುಪಿಲ್ಲ. ಈ ಜನರು ಪೊಲೀಸರೇನು ಕಾನೂನು ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕಲ್ಲ, ಅದು ಬರೀ ಹೆಸರಿಗೆ, ಅದು ಎಲ್ಲೂ ಜನರಿಗೆ ಮಾಡಿಲ್ಲ ಅಂತ ನಮ್ದು ಹೇಳಿಕೆ. ಬಹುಜನ ಮಹಾನ್ ಪುರುಷರುಗಳಿಗೆ ವಂದಿಸುತ್ತಾ ಇನ್ನು ಎಲ್ಲರಿಗೂ ಮನುಸ್ಮೃತಿ ದಾನದ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಇಲ್ಲಿ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೂ ನಾನು ಜೈವಂದನೆಗಳನ್ನು ಸಲ್ಲಿಸುತ್ತಾ ನಾವು ನಿನ್ನೆ ಇದು 23/12/2025 ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ಸಾಹೇಬರಿಗೆ ನಾವು ಮನೆಯನ್ನು ಕೊಟ್ಟಿದ್ದೇವೆ. ಕಾರಣ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ನಿರಂತರವಾಗಿ ಚಾಲ್ತಿಯಲ್ಲಿದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಸ್ಪೃಶ್ಯತೆಯನ್ನು ತಡೆಯಬೇಕಾಗಿದೆ. ಇದನ್ನು ಬೀದರ್ ಜಿಲ್ಲಾಡಳಿತ ತಡೆಯಬೇಕು. ಮುಖ್ಯವಾಗಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಪಾತ್ರ ವಹಿಸಬೇಕಾಗಿದೆ. ದಲಿತ ಸಮುದಾಯದ ಮೇಲಿನ ಶೋಷಣೆಯನ್ನು ನಿಲ್ಲಿಸಬೇಕಾಗಿದೆ. ಜಾಣಿ, ಪೋತ್ರಾಜ್ ವಿಷಯಗಳು ನಮ್ಮ ದಲಿತ ಸಮುದಾಯದ ಕಸುಬು ಅಲ್ಲ, ದಲಿತ ಸಮುದಾಯದ ಮೇಲಿನ ದೌರ್ಜನ್ಯವಾಗಿದೆ. ಈ ರೀತಿ ಶೋಷಣೆ ಮಾಡುವ ಜಾತಿವಾದಿಗಳು ಮೇಲ್ವರ್ಗದವರಾಗಿದ್ದಾರೆ. ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮೋಡೆಯನ್ನು ನಂಬಿಸಿ ದೇವರ ಹೆಸರಿನಲ್ಲಿ ಶಾಪವೆಂಬ ಭಯವನ್ನು ಹುಟ್ಟಿಸಿ ಅವರ ವಿಷಯ ಬದಲಿಸಿ ಸರಾಯಿ ಕುಡಿಸಿ ಸಾರ್ವಜನಿಕ ಮಧ್ಯದಲ್ಲಿ ಅವರ ಮೇಲೆ ಮಾಡುವ ಶೋಷಣೆಯಾಗಿದೆ. ಯಾವುದೇ ಒಂದು ಗ್ರಾಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಶೋಷಣೆ ಮತ್ತು ಅಸ್ಪೃಶ್ಯತೆ ಆಚರಣೆ ಆಗುತ್ತಲೇ ಇದೆ. ಬೀದರ್ ಜಿಲ್ಲಾ ಪೊಲೀಸರು ಇದನ್ನು ತಡೆಯಬೇಕು. ಆದರೆ ಪೊಲೀಸರು ಸಹಕರಿಸುತ್ತಿರುವುದು ಎಷ್ಟು ಸರಿ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ದಲಿತ ಸಮುದಾಯದ ಮೇಲೆ ಮನೋವಾದಿಗಳು ನಿರಂತರ ಶೋಷಣೆ ಮಾಡುತ್ತಾ ಬರುತ್ತವೆ. ದಲಿತ ಸಮುದಾಯದ ವ್ಯಕ್ತಿಗಳಾದ ಗಂಡು ಹೆಣ್ಣು, ಯಾರ್ದೋ ಅಣ್ಣ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ, ಯಾರ್ದೋ ತಮ್ಮ
ಅವರನ್ನು ದೇವರ ಜಾತ್ರೆಯ ಹೆಸರಿನ ಮೇಲೆ ಶೋಷಣೆ ಮಾಡೋದು ಎಷ್ಟು ಸರಿಯೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಮನುವಾದಿಗಳು ದಲಿತ ಸಮುದಾಯದವರಿಗೆ ಪೋತರಾಜ ಜಾಣಿಯನ್ನಾಗಿಸಿ ವಿಚಿತ್ರ ವೇಷ ಮಾಡಿಸಿರುತ್ತಾರೆ. ದೇವಮ್ಮ, ದುರ್ಗಮ್ಮ ಹಾಗೂ ಲಕ್ಷ್ಮಿ ಮತ್ತು ಮರಿಗಮ್ಮ ದೇವರ ಜಾತ್ರೆಯ ಹೆಸರಿನ ಮೇಲೆ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ನಾವು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಮಕ್ಕಳು ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತಿದ್ದೇವೆ ಹೊರತು ಜಾತ್ರೆಯನ್ನಲ್ಲ. ದಲಿತ ಸಮಾಜದ ವ್ಯಕ್ತಿಗಳ ವೇಷ ಬದಲಿಸಿ ಜಾಣಿ ಪೋತರಾಜ್ ಎಂದು ಹೆಸರಿಟ್ಟು ಸರಾಯಿ ಕುಡಿಸಿ ಬಾಯಿಂದ ಕುರಿಯನ್ನು ಕಡಿಸುತ್ತಾರೆ ಮತ್ತು ಕ್ವಾಣವನ್ನು ಕೂಡ ಕಡಿಸುತ್ತಾರೆ. ಪೋತೆ ಜಾಣಿಯರು ಕುರಿಯನ್ನು ಬಾಯಲ್ಲಿ ಒಂದು ವೇಳೆ ಪೋತೆ ಜಾಣಿಯರು ಒಂದು ವೇಳೆ ಕುರಿಯನ್ನು ಕಡಿಯದೇ ಇದ್ದರೆ ಆ ಒಂದು ದಲಿತ ವ್ಯಕ್ತಿಗಳಿಗೆ ಸಾರ್ವಜನಿಕರ ಮಧ್ಯದಲ್ಲಿ ಪಡೆದು ಕೊಲ್ಲುತ್ತಾರೆ ಸರ್. ಸದ್ಯದಲ್ಲಿ ಈ ತರ ಘಟನೆ ಯಾವ್ದಾರ ಒಂದು ಜಾತ್ರೆಯಲ್ಲಿ ಈ ತರ ಆಗಿದೆಯಾ ಸರ್? ಇದು ಪಾರಂಪರಿಕ ಇವೆಂಟ್ ನಮ್ಮಲ್ಲೆಲ್ಲ ಹೇಳ್ಕೊತ ಇಲ್ಲ, ತಾವೇನಾದ್ರೂ ನೋಡಿದ್ರಿ, ತಮ್ಮ ಗಮನಕ್ಕೆ ಏನಾದ್ರೂ ಬಂದಿದೆಯಾ? ಒಂದ್ ವೇಳೆ ಕುರಿ ಕೋಳಿ ಏನಾದ್ರೂ ಒಂದ್ ವೇಳೆ ಕತ್ತರೆ ಮಾಡ್ತಿಲ್ಲ ಅಂದ್ರೆ ದಲಿತರ ಮೇಲೆ ಹಲ್ಲೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಿಜ ಎಷ್ಟು ಅಂತ? ಅದು ಜಾತ್ರೆಗೆ ಹೋಗಿ ನೇಡಿಯೋದರೆಲ್ಲ ನೋಡ್ಕೋಬೇಕಾಗಿದ್ರೆ ಸರ್. ಇಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದೆ ಸರ್. ಇದನ್ನು ಪೊಲೀಸರು ತಡೆಯುವಲ್ಲಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸರು ವಿಫಲರಾಗಿದ್ದಾರೆ. ಭೂತಳೆ ಕೂಡ ದಲಿತ ಸಮುದಾಯದ ವ್ಯಕ್ತಿಯಾಗಿರುತ್ತಾನೆ. ಭೂತಳೆ ಅವರು ಏನಂತಂದ್ರೆ ಕೊರಳಲ್ಲಿ ಒಂದು ಕುರಿಯದಾಗಲಿ ಕೊಳದ ಕರಳುಗಳನ್ನು ಹಾಕುತ್ತಾರೆ, ಊರೆಲ್ಲ ಸುತ್ತಾಡಿಸ್ತಾರೆ. ಅವನು ಸುತ್ತಾಡಿ ಬರೋಕ್ಕಿಂತ ಮುಂಚೆ ಅವನ ಭೂತಳೆಯ ಹೆಂಡತಿ ಏನು ತಾಳಿ ಕಾಲುಂಗರೆಲ್ಲ ತೆಗೆದು ಅವರಿಗೆ ಊರು ಹೊರಗಡೆ ಕೂರಿಸಿರ್ತಾರೆ. ಅವರು ಊರೆಲ್ಲ ಓಡಾಡಿ ಬರೋಷ್ಟರಲ್ಲಿ ಭೂತಳೆ ಜೀವಂತವಾಗಿದ್ದರೆ ಮಾತ್ರ ಅವ್ರ ಹೆಂಡತಿಗೆ ತಾಳಿ ಬಟ್ಟುಂಗರು ರಿಟರ್ನ್ ಕೊಡ್ತಾರೆ, ಇಲ್ಲ ಆದರೆ ಅವರು ಸತ್ತೋಗಿದ್ರೆ ಕೊಡೋದಿಲ್ಲ. ದಲಿತ ಸಮುದಾಯದ ಸಹೋದರ ಸಹೋದರಿಯರು ಪೋತೆ ಜಾಣಿಯನ್ನು ಊರಲ್ಲಿ ಕುಣಿಸುತ್ತಾರೆ ಮನುವಾದಿಗಳು. ಅವರ ಬಾಯಿಗೆ ರೊಕ್ಕ ಇಟ್ಟು ಮಜವನ್ನು ತಗೊಳ್ಳುತ್ತಿದ್ದಾರೆ. ಜಾತಿವಾದಿಗಳು ದಲಿತ ಸಮುದಾಯದ ವ್ಯಕ್ತಿಗಳ ಮೇಲೆ ಮಾಡುವ ನಿರಂತರ ದೌರ್ಜನ್ಯವಾಗಿದೆ. ಆ ಜಾತಿವಾದಿಗಳು ಅವರ ಅಕ್ಕ, ಅಣ್ಣ, ತಮ್ಮ ತಂಗಿ ಅವರನ್ನು ಪೋತೆ ಜಾಡಿ ಮಾಡಿ ಕುಣಿಸಿ ಅವರು ಮಜೆ ತಗೊಂಡ್ರೆ ನಾವು ಯಾವುದೇ ರೀತಿ ಪ್ರಶ್ನಿಸುವುದಿಲ್ಲ. ಬೀದರ್ ಜಿಲ್ಲಾ ಪೊಲೀಸರವರು ಕೂಡಲೇ ಎಚ್ಚೆತ್ತುಕೊಂಡು ದಲಿತ ಸಮುದಾಯದ ಶೋಷಣೆಯನ್ನು ತಡೆಯಬೇಕು ಮತ್ತು ಮಾನ್ಯ SP ಸರ್ ರವರ ಕೂಡಲೇ ಎಲ್ಲ ಪೊಲೀಸ್ ಠಾಣೆಗೆ ಸೂಚನೆಯನ್ನು ನೀಡಿ ಆದೇಶಿಸಬೇಕು. ಏನಂತಂದ್ರೆ ನಾವು ಬೀದರ್ ಜಿಲ್ಲೆಯಲ್ಲಿ ಜಾತ್ರೆ ಹೆಸರಿನ ಮೇಲೆ ಪೋತೆ ಜಾಣಿಯನ್ನು ಕುಣಿಸುತ್ತಿರುವುದು, ಕುರಿ ಕಡಿಸುತ್ತಿರುವುದನ್ನು ತಡೆಯಬೇಕೆಂದು ಭಾರತೀಯ ಸಂವಿಧಾನದ 14ನೇ ಇದೇ ಅಸ್ಪೃಶ್ಯತೆಯನ್ನು ನಿವಾರಣೆ ಎಂದು ಹೇಳುತ್ತದೆ. ಜಾತಿವಾದಿಗಳು ಇದನ್ನು ಉಲ್ಲಂಘಿಸುತ್ತಿದ್ದಾರೆ. ಅದಕ್ಕೆ ಠಾಣೆಯ PSI ಕೂಡ ಸಹಕರಿಸುತ್ತಿರುವುದಿದ್ದಾರೆ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಕೂಡ ಮಂಡನೆಯಾಗಿದೆ. ಅಸ್ಪೃಶ್ಯತೆಯನ್ನು ಅದನ್ನು ಕೂಡ ಒಳಗೊಂಡಿದೆ. ಕೆಲವು ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗಿದೆ. ಹಾಗಾಗಿ SP ಸರ್ ಅವರು ಸಂಬಂಧಪಟ್ಟ ಠಾಣೆಯ PSI ಅವರ ಮೇಲೆ ಕ್ರಮ ಜರುಗಿಸಬೇಕು. ಆ ಜಾತಿವಾದಿಗಳಿಗೆ ಯಾರೆಂಬುದನ್ನು ಪೊಲೀಸರು ಗಮನದಲ್ಲಿರುತ್ತಾರೆ ಅವರನ್ನು SC/ST ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಬಂಧಿಸಬೇಕು. ಈಗಾಗಲೇ ಮಣ್ಣೆಕಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ, ಚಾಲ್ತಿಯಲ್ಲಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರು ದಲಿತ ಸಮುದಾಯದ ವ್ಯಕ್ತಿಗಳನ್ನು ಜಾಣಿಪೋತೆಯನ್ನಾಗಿ ಕುಣಿಸುತ್ತಿರುವುದು ನಮ್ಮ ಹತ್ರ ವಿಡಿಯೋ ಕೂಡ ಇದೆ, ನಮ್ಮ ಗಮನಕ್ಕೆ ಬಂದಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರ ಮೇಲೆ SC/ST ಕಾಯ್ದೆಯಡಿ ಕೇಸ್ ದಾಖಲೆ ಆಗಬೇಕು. ಅಲ್ಲಿನ ಜಾತಿವಾದಿಗಳು ಕೂಡ ಬಂಧನೆ ಆಗಬೇಕು ಮತ್ತು ಸಂಬಂಧಪಟ್ಟ ಠಾಣೆಯ PSI ಅವರ ಮೇಲೆ ಕೂಡ ಕ್ರಮ ಆಗಬೇಕು. ರಂಜನಕೆರೆ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಮನೆಕೆರೆ ಗ್ರಾಮದಲ್ಲಿ ಕೂಡ ಚಾಲ್ತಿಯಲ್ಲಿದೆ. ಚಳಕಪ್ಪ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಅಸ್ಪೃಶ್ಯತೆ ಆಚರಿಸುವುದು ಕಾನೂನು ವಿರುದ್ಧವಾಗಿದೆ. ಕೆಲವು ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಅಲ್ಲಿ ಮಾಜಿ ಶಾಸಕರೇನು ಆಕಾಶ್ ಖೇಣಿ ಸರ್ ಏನು ಹೋಗಿದಿರಲ್ಲ ಅಂದ್ರೆ ಅವರು ಜನರಿಗೆ ಹೇಳಬೇಕಾಗಿತ್ತು ಅಂತ ತಮ್ಮದೊಂದು ಅನಿಸಿಕೆ. ನಿಂತು ನೋಡಿ ಮತ್ತು ದುಡ್ಡು ಅವ್ರಿಗೆ ಈಗ ಅವರೇ ಅನ್ಸುತ್ತಾರೆ. ಅವು ಏನೋ ಪುಣೆ ಟೈಮ್ನಾಗ ಎಷ್ಟೋ ಹಿಂಗೆ ರೊಕ್ಕ ಕೊಡ್ತಾರಂತಲ್ರಿ, ಅದನ್ನು ವಿಡಿಯೋ ಅದ ರೀ. ಅಂದ್ರೆ ಮನಸ್ಫೂರ್ತಿ ಬಗ್ಗೆ ಅವ್ರು ಜಾಗೃತಿ ವಹಿಸ್ಬೇಕಾಗಿತ್ತು, ಹೇಳಬೇಕಾಗಿತ್ತು, ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಿ.